ಮಾಡುವಂತಹ ಪಾಠ ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗದ ಉಳಿದೆರಡು ವಿಧಗಳು. ಹಿಂದಿನ ಅವಧಿಯಲ್ಲಿ ಎಲೆ ಉದುರಿಸುವ ಸಸ್ಯವರ್ಗ ಹಾಗೂ ಮಿಶ್ರ ಸಸ್ಯವರ್ಗಗಳನ್ನು ಕುರಿತು ವಿವರಿಸಲಾಗಿತ್ತು. ಉಳಿದ ಎರಡು ವಿಧಗಳನ್ನು ಇಂದಿನ ಅವಧಿಯಲ್ಲಿ ನೋಡೋಣ. ಮೂರನೆಯ ಪ್ರಕಾರ ಎಲೆ ಉದುರಿಸುವಂತಹ ಸಸ್ಯವರ್ಗ. ಇದನ್ನು ಇಂಗ್ಲಿಷ್ನೊಳಗೆ ಡೆಸಿಡ್ಯೂಸ್ ಫಾರೆಸ್ಟ್ ಅಂತೇಳಿ ಕರೆಯಲಾಗುತ್ತೆ. ಎಲೆ ಉದುರಿಸುವ ಸಸ್ಯವರ್ಗವು ವಾರ್ಷಿಕ 60ರಿಂದ 120 ಸೆಂಟಿಮೀಟರ್ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಬೆಳೆಯುವಂತಹ ಸಸ್ಯವರ್ಗವಾಗಿದೆ. ಮಳೆ ಸಾಧಾರಣ ಪ್ರಮಾಣದಲ್ಲಿ ಮತ್ತು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಳೆಯಾಗುವಂಥ ಪ್ರದೇಶಗಳಲ್ಲಿ ಈ ಎಲೆ ಉದುರಿಸುವಂತಹ ಗಿಡ ಮರಗಳು ಬೆಳೆದಿರ್ತವೆ. ಇದನ್ನ ಎಲೆ ಉದುರಿಸುವಂತ ಯಾಕೆ ಕರೀತಾರ ಅಂತಂದ್ರೆ, ವರ್ಷದ ಒಂದು ಅವಧಿಯಲ್ಲಿ ಎಲ್ಲ ಗಿಡ ಮರಗಳು ಏಕಕಾಲಕ್ಕೆ ತಮ್ಮ ಎಲೆಗಳನ್ನು ಉದುರಿಸಿ ಬರಿದಾಗಿ ಬಿಡ್ತವೆ. ಪುನಃ ಸ್ವಲ್ಪ ಸಮಯದ ನಂತರ ಚಿಗುರಲಿಕ್ಕೆ ಪ್ರಾರಂಭವಾಗ್ತವೆ. ಹಾಗಾಗಿ ಏಕಕಾಲಕ್ಕೆ ಇಲ್ಲಿ ಎಲ್ಲ ಸಸ್ಯಗಳು ಗಿಡ ಮರಗಳು ತಮ್ಮ ಎಲೆಗಳನ್ನು ಉದುರಿಸುವ ಕಾರಣ ಇದನ್ನ ಎಲೆ ಉದುರಿಸುವ ಸಸ್ಯವರ್ಗ ಅಂತ ಕರೆಯಲಾಗ್ತದೆ. ಅಂದ್ರೆ ಅದು ಯಾವ ಅವಧಿ ಅಂತಂದ್ರೆ, ರಾಜ್ಯದಲ್ಲಿ ಚಳಿಗಾಲದ ಮಧ್ಯಭಾಗ ಮತ್ತು ಚಳಿಗಾಲದ ಅಂತ್ಯದ ಅವಧಿಗೆ ಕೆಲವು ಪ್ರದೇಶಗಳಲ್ಲಿರುವಂತಹ ಗಿಡ ಮರಗಳು ತಮ್ಮ ಎಲೆಗಳನ್ನು ಸಂಪೂರ್ಣವಾಗಿ ಉದುರಿಸಿ ಬರಿದಾಗಿ ಬಿಡ್ತವೆ. ಯಾಕೆ ಆ ಅವಧಿಯಲ್ಲಿ ಎಲೆಗಳನ್ನು ಉದುರಿಸ್ತವೆ ಅಂತಂದ್ರೆ, ಆ ಅವಧಿಯಲ್ಲಿ ನೀರಿನ ಪ್ರಮಾಣ, ತೇವಾಂಶದ ಪ್ರಮಾಣ ಭೂಮಿಯಲ್ಲಿ ಅತಿ ಕಡಿಮೆಯಾಗಿರ್ತದೆ ಇಡೀ ವರ್ಷವನ್ನು ತೆಗೆದುಕೊಂಡಾಗ. ಯಾಕಂದ್ರೆ ಆ ಅವಧಿಯೊಳಗೆ ಚಳಿಗಾಲದೊಳಗೆ 3-4 ತಿಂಗಳಿನಿಂದ ಹಿಂದಿನಿಂದ ಮಳೆನೇ ಇರೋದಿಲ್ಲ. ಹಾಗಾಗಿ ಭೂಮಿಯಲ್ಲಿ ತೇವಾಂಶದ ಪ್ರಮಾಣವು ಕಡಿಮೆಯಾಗುವುದರಿಂದ ಗಿಡ ಮರಗಳಿಗೆ ನೀರಿನ ಕೊರತೆ ಉಂಟಾಗ್ತದೆ. ನೀರಿನ ಕೊರತೆ ಉಂಟಾಗುವುದರಿಂದ ಜಲ ವಿಸರ್ಜನೆಯನ್ನ ಮಿತಗೊಳಿಸಲಿಕ್ಕೆ ಅಥವಾ ಬಾಷ್ಪ ವಿಸರ್ಜನೆಯನ್ನ ಮಿತಗೊಳಿಸಲಿಕ್ಕೆ ಗಿಡ ಮರಗಳು ತಮ್ಮ ಎಲೆಗಳನ್ನು ಉದುರಿಸುತ್ತವೆ. ಇದು ಆ ಒಂದು ಪ್ರದೇಶದ ವಾತಾವರಣಕ್ಕೆ ಹೊಂದಿಕೊಂಡು ಬೆಳೆದಿರುವಂತಹ ಸಸ್ಯವರ್ಗ, ವಿಶೇಷ ಗುಣಲಕ್ಷಣವುಳ್ಳ ಸಸ್ಯವರ್ಗ. ಬಾಷ್ಪ ವಿಸರ್ಜನೆಯನ್ನ ಮಿತಗೊಳಿಸಲಿಕ್ಕೆ ಅಂತಂದ್ರೆ, ಭೂಮಿಯಲ್ಲಿರುವಂತಹ ತೇವಾಂಶವನ್ನ, ನೀರನ್ನ ಬೇರುಗಳ ಮೂಲಕ ಹೀರಿಕೊಳ್ಳುವಂತಹ ಸಸ್ಯವರ್ಗವು ಎಲೆಯ ಮೂಲಕ ಅತಿ ಸೂಕ್ಷ್ಮ ಕಣಗಳ ರೂಪದಲ್ಲಿ ಜಲವನ್ನು ವಿಸರ್ಜನೆಗೊಳಿಸ್ತಾ ಇರ್ತದೆ. ಹಾಗಾದ್ರೆ ಜಲ ವಿಸರ್ಜನೆ ಅಧಿಕವಾದರೆ ಭೂಮಿಯಲ್ಲಿರುವಂತಹ ತೇವಾಂಶವನ್ನು ಹೀರಿಕೊಳ್ಳುವ ಪ್ರಮಾಣ ಅಧಿಕವಾಗ್ತದೆ. ಈ ಅವಧಿಯಲ್ಲಿ ತೇವಾಂಶದ ಪ್ರಮಾಣನೇ ಕಡಿಮೆಯಾಗಿರ್ತದೆ. ಆಗ ಎಲೆಗಳು ಉದುರಿ ಬಿಟ್ರೆ ಆ ಬಾಷ್ಪ ವಿಸರ್ಜನೆ ಅಥವಾ ಜಲ ವಿಸರ್ಜನೆಯ ಪ್ರಮಾಣ ನಿಂತು ಹೋಗಿಬಿಡುತ್ತೆ. ಅದು ನಿಂತು ಹೋದಾಗ ತೇವಾಂಶವು ಅಥವಾ ನೀರಿನ ಅಂಶವು ಭೂಮಿಯಲ್ಲಿ ಹಾಗೆಯೇ ಉಳಿದುಕೊಳ್ಳುತ್ತದೆ. ಅದನ್ನ ಕಾಪಾಡಿಕೊಳ್ಳಲಿಕ್ಕೆ ಅಂದ್ರೆ ಇಲ್ಲಿರುವಂತಹ ಗಿಡ ಮರಗಳು ತಮಗೆ ಅಗತ್ಯವಿರುವಂತಹ ತೇವಾಂಶವನ್ನ ಕಾಪಾಡಿಕೊಳ್ಳುವ ಸಲುವಾಗಿ ಆ ಚಳಿಗಾಲದ ಮಧ್ಯಭಾಗ ಮತ್ತು ಅಂತ್ಯಭಾಗದಲ್ಲಿ ತಮ್ಮ ಎಲೆಗಳನ್ನು ಉದುರಿಸಿ ಬಿಡ್ತವೆ. ಮುಂದೆ ಅಲ್ಪ ಕಾಲದಲ್ಲಿ ಪುನಃ ಚಿಗುರಲಿಕ್ಕೆ ಪ್ರಾರಂಭವಾಗ್ತವೆ. ಮತ್ತೆ ಹೊಸದಾಗಿ ಚಿಗುರಿದಾಗ ಮುಂದೆ ಮಳೆಗಾಲ ಪ್ರಾರಂಭವಾಗಿ ಬಿಡ್ತದೆ. ಅಂದ್ರೆ ವಸಂತ ಋತುವಿನಲ್ಲಿ ಪುನಃ ಚಿಗುರಲಿಕ್ಕೆ ಪ್ರಾರಂಭವಾಗ್ತವೆ. ಚಿಗುರಿ ಎಲೆಗಳು ಅಗಲವಾಗುವ ಕಾಲಕ್ಕೆ ಮುಂದೆ ಮಳೆಗಾಲ ಪ್ರಾರಂಭವಾಗಿ ಬಿಡ್ತದೆ. ಮತ್ತೆ ಎಂದಿನಂತೆ ಇವುಗಳು ಹಸಿರಾಗಿ ಕಾಣುತ್ತವೆ. ಇಂತಹ ಒಂದು ವಿಶೇಷ ಗುಣಲಕ್ಷಣವನ್ನು ಹೊಂದಿರುವಂತಹ ಆ ವಾತಾವರಣಕ್ಕೆ ಹೊಂದಿಕೊಂಡು ಬೆಳೆದಿರುವಂತಹ ವಿಶಿಷ್ಟವಾದ ಸಸ್ಯವರ್ಗವನ್ನ ಎಲೆ ಉದುರಿಸುವ ಸಸ್ಯವರ್ಗ ಅಂತೇಳಿ ಕರೆಯಲಾಗ್ತದೆ. ಈ ಎಲೆ ಉದುರಿಸುವಂತಹ ಸಸ್ಯವರ್ಗಗಳಲ್ಲಿ ಅಂದ್ರೆ ಇಂತಹ ಅರಣ್ಯಗಳಲ್ಲಿ ಬಿಡಿ ಬಿಡಿಯಾಗಿ ಗಿಡ ಮರಗಳು ಬೆಳೆದಿರ್ತವೆ. ಇಲ್ಲಿ ಅಷ್ಟೊಂದು ಎತ್ತರವಾದ ಗಿಡ ಮರಗಳು ಬೆಳೆಯೋದಿಲ್ಲ. ಕಡಿಮೆ ಎತ್ತರವಾದ ಮರಗಳು ಇಲ್ಲಿ ಬೆಳೆದಿರ್ತವೆ. ತಳಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹುಲ್ಲು, ಪೊದೆ, ಕಂಟಿ, ಬಳ್ಳಿ ಆವರಿಸಿರ್ತದೆ. ಇಂತಹ ಸಸ್ಯವರ್ಗವು 60ರಿಂದ 120 ಸೆಂಟಿಮೀಟರ್ ಮಳೆಯಾಗುವ ಪ್ರದೇಶದಲ್ಲಿ ಕಂಡುಬರುತ್ತದೆ. ಇಂತಹ ಸಸ್ಯವರ್ಗಗಳ ಎಲೆಯು ಅಗಲವಾಗಿರ್ತದೆ ಮತ್ತು ಇಂತಹ ಮರಗಳು ಮೇಲೆ ಹೋಗಿ ಅಗಲವಾಗಿ ಚಾಚಿ ಛತ್ರಿಯ ಹಾಗೆ ಕಾಣ್ತಾ ಇರ್ತವೆ. ಈ ಸಸ್ಯವರ್ಗವು ರಾಜ್ಯದ ಹಾಸನ, ಮೈಸೂರು, ಚಿಕ್ಕಮಗಳೂರು, ಮಂಡ್ಯ, ತುಮಕೂರು, ಕೋಲಾರ,
ಶಿವಮೊಗ್ಗ ಮತ್ತು ಚಿಕ್ಕಮಗಳೂರಿನ ಪೂರ್ವ ಭಾಗ ಹಾಗೂ ಬೆಂಗಳೂರು ಜಿಲ್ಲೆಗಳಲ್ಲಿ ಕಂಡು ಬರ್ತದೆ. ಅಂದರೆ ದಕ್ಷಿಣಕ್ಕೆ ಮತ್ತು ಇಲ್ಲಿ ಮಲೆನಾಡಿನ ಪೂರ್ವ ಭಾಗದಲ್ಲಿ ಎಲೆ ಉದುರಿಸುವಂತಹ ಸಸ್ಯವರ್ಗವು ಪ್ರಮುಖವಾಗಿ ಕಂಡು ಬರ್ತದೆ. ಹಾಸನ, ಮೈಸೂರು, ಚಾಮರಾಜನಗರ, ಮಂಡ್ಯ, ತುಮಕೂರು, ಕೋಲಾರ, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಎರಡು ಜಿಲ್ಲೆಗಳ ಪೂರ್ವ ಭಾಗ, ಬೆಂಗಳೂರು ಜಿಲ್ಲೆ ಈ ಪ್ರದೇಶಗಳಲ್ಲಿ ಎಲೆ ಉದುರಿಸುವಂತಹ ಸಸ್ಯವರ್ಗವು ಹಂಚಿಕೆಯಾಗಿದೆ. ಈ ಸಸ್ಯವರ್ಗದಲ್ಲಿ ಬೆಳೆಯುವಂತಹ ಅಥವಾ ಇಂತಹ ಅರಣ್ಯಗಳಲ್ಲಿ ಬೆಳೆದಿರುವಂತಹ ಗಿಡ ಮರಗಳನ್ನು ನೋಡಲಾಗಿ ಎರಡು ಮರಗಳು ಅತಿ ಪ್ರಧಾನವಾಗಿವೆ. ಒಂದು ತೇಗು, ಇನ್ನೊಂದು ಶ್ರೀಗಂಧ. ಅವೆರಡು ಈ ಅರಣ್ಯಗಳಲ್ಲಿ ಬೆಳೆಯುವಂತಹ ಪ್ರಧಾನ ಮರಗಳು. ತೇಗು ಮತ್ತು ಶ್ರೀಗಂಧವನ್ನು ಹೊರತುಪಡಿಸಿದರೆ ಕರಿಮರ, ಬೀಟೆ, ಹೊನ್ನೆ, ಬಿದಿರು, ಮತ್ತಿ, ನೆಲ್ಲಿ, ಸಿಂಕೋನ ಮತ್ತು ಮಲ್ಬರಿ ಅನ್ನುವಂತಹ ಸಸ್ಯವರ್ಗವು ಸಹಿತ ಈ ಭಾಗದಲ್ಲಿ ಬೆಳೆದಿದೆ. ಈ ಅರಣ್ಯಗಳಲ್ಲಿ ಪ್ರವೇಶ ಮಾಡಲಿಕ್ಕೆ ಅವಕಾಶವಿದೆ, ಏಕೆಂದರೆ ಇವುಗಳು ಸದಾ ಹಸಿರಾಗಿರುವಂತಹ ಮತ್ತು ಮಿಶ್ರ ಅರಣ್ಯಗಳಷ್ಟು ದಟ್ಟವಾಗಿ ಗಿಡ ಮರಗಳು ಇಲ್ಲಿ ಬೆಳೆದಿರೋದಿಲ್ಲ. ಬುಡದಲ್ಲಿ ಚಿಕ್ಕ ಪುಟ್ಟ ಹುಲ್ಲು, ಪೊದೆ, ಕಂಟಿ ಬೆಳೆದಿರ್ತದೆ, ಪ್ರವೇಶ ಮಾಡಲಿಕ್ಕೆ ಸಾಧ್ಯವಿದೆ. ಆಮೇಲೆ ಇದು ಬೆಟ್ಟದ ಅಡಿಭಾಗದಲ್ಲಿ ಬೆಳೆದಿರುವಂತಹ ಸಸ್ಯವರ್ಗ, ಎತ್ತರದಲ್ಲಿ ಬೆಳೆದಿರೋದಿಲ್ಲ, ಕಡಿದಾದ ಭಾಗದಲ್ಲಿ ಬೆಳೆದಿರೋದಿಲ್ಲ. ಹಾಗಾಗಿ ಈ ಎಲೆ ಉದುರಿಸುವಂತಹ ಅರಣ್ಯಗಳಲ್ಲಿ ಮಾನವನ ಪ್ರವೇಶಕ್ಕೆ ಅವಕಾಶ ಕಂಡು ಬರ್ತದೆ. ಹಾಗಾಗಿ ಇಲ್ಲಿರುವಂತಹ ಗಿಡ ಮರಗಳನ್ನ ಆರ್ಥಿಕ ದೃಷ್ಟಿಯಿಂದ ಬಳಕೆ ಮಾಡಲಾಗ್ತದೆ. ಹಾಗಾದ್ರೆ ಒಟ್ಟಾರೆ ಕರ್ನಾಟಕದಲ್ಲಿರುವಂತಹ ಅರಣ್ಯ ಉತ್ಪನ್ನಗಳನ್ನು ನೋಡ್ತೇವೆ. ಆ ಅರಣ್ಯ ಉತ್ಪನ್ನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಾನವನ ಚಟುವಟಿಕೆಗೆ, ಮರಮುಟ್ಟು ಕೆಲಸಗಳಿಗೆ, ಕಟ್ಟಿಗೆಯನ್ನ ಪೂರೈಕೆ ಮಾಡುವಂತಹ ಅರಣ್ಯವೆಂದರೆ ಎಲೆ ಉದುರಿಸುವಂತಹ ಅರಣ್ಯಗಳಾಗಿವೆ. ಇಲ್ಲಿ ಆರ್ಥಿಕ ಬೆಲೆ ಬಾಳುವಂತಹ ತೇಗು, ಶ್ರೀಗಂಧ ಈ ಭಾಗದಲ್ಲಿ ಕಂಡುಬರುತ್ತದೆ. ಶ್ರೀಗಂಧ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅತ್ಯಂತ ಬೇಡಿಕೆಯುಳ್ಳಂತಹ ಒಂದು ಕಟ್ಟಿಗೆ, ಏಕೆಂದರೆ ಅದನ್ನ ವೈವಿಧ್ಯಮಯ ಬಳಕೆಗೆ ಉಪಯೋಗಿಸಲಾಗ್ತದೆ. ವೈವಿಧ್ಯಮಯ ಅಂಶಗಳಿಗೆ, ಉದಾಹರಣೆಗೆ ಅದರಿಂದ ಸುಗಂಧ ದ್ರವ್ಯವನ್ನು ತಯಾರು ಮಾಡಲಾಗ್ತದೆ, ಅಗರಬತ್ತಿಗಳನ್ನು ತಯಾರು ಮಾಡಲಾಗ್ತದೆ, ಮೂರ್ತಿ ಕೆತ್ತನೆ ಮಾಡಲಾಗ್ತದೆ, ಅಲಂಕಾರದ ವಸ್ತುಗಳನ್ನು ತಯಾರು ಮಾಡಲಾಗ್ತದೆ, ಆಭರಣ ಪೆಟ್ಟಿಗೆಗಳನ್ನು ತಯಾರು ಮಾಡಲಾಗ್ತದೆ. ಅಂದರೆ ಐಷಾರಾಮಿ ವಸ್ತುಗಳ ಉತ್ಪಾದನೆಗೆ ಶ್ರೀಗಂಧವನ್ನು ಅಧಿಕ ಪ್ರಮಾಣದಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಳಕೆ ಮಾಡಲಾಗ್ತದೆ. ಪ್ರಪಂಚದಲ್ಲಿ ಶ್ರೀಗಂಧವನ್ನು ಬೆಳೆಯುವಂತಹ ರಾಷ್ಟ್ರಗಳ ಪ್ರಮಾಣ ಕಡಿಮೆ, ಅದಕ್ಕೆ ಬೇಕಾದಂತಹ ವಾತಾವರಣ ಬಹಳ ಕಡೆ ಇಲ್ಲ. ಹಾಗಾಗಿ ಪ್ರಪಂಚದಲ್ಲಿ ಭಾರತವು ಏಕಸ್ವಾಮ್ಯತೆಯನ್ನು ಪಡೆದಿರುವಂತಹ ಶ್ರೀಗಂಧವನ್ನು ಉತ್ಪಾದಿಸುವಂತಹ ರಾಷ್ಟ್ರವಾಗಿದೆ. ಮತ್ತೆ ಈ ರಾಷ್ಟ್ರವನ್ನು ತೆಗೆದುಕೊಂಡಾಗ, ಭಾರತವನ್ನು ತೆಗೆದುಕೊಂಡಾಗ, ಕರ್ನಾಟಕ ರಾಜ್ಯ ಒಂದೇ ಒಟ್ಟು ದೇಶದ ಸುಮಾರು 75% ಶ್ರೀಗಂಧವನ್ನು ಬೆಳೀತದೆ ಅಂತೇಳಿ ಅಂದಾಜು ಮಾಡಲಾಗ್ತದೆ. ಹಾಗಾದ್ರೆ 75% ಶ್ರೀಗಂಧ ಈ ಅರಣ್ಯಗಳಲ್ಲಿ ಬೆಳೀತದೆ. ಅದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇಡಿಕೆಯನ್ನು ಹೊಂದಿರೋದ್ರಿಂದ ಇದು ಎಲೆ ಉದುರಿಸುವ ಸಸ್ಯವರ್ಗಗಳ ಒಂದು ಅರಣ್ಯಗಳ ಒಂದು ಆರ್ಥಿಕ ಮಹತ್ವವಾಗಿದೆ. ಜೊತೆಗೆ ತೇಗು ನಾವು ಕಟ್ಟಡಗಳಿಗೆ, ಮರಮುಟ್ಟು ಕೆಲಸಗಳಿಗೆ ಮತ್ತು ವಿವಿಧ ಕೃಷಿ ಉಪಕರಣಗಳಿಗೆ ತೇಗಿನ ಕಟ್ಟಿಗೆಯನ್ನು ಬಳಕೆ ಮಾಡ್ತೇವೆ. ಪೀಠೋಪಕರಣಗಳು, ಕಿಟಕಿ, ಬಾಗಿಲು, ಚೌಕಟ್ಟುಗಳು, ಕದಗಳು, ಹಲಗೆಗಳು ಮೊದಲಾದವುಗಳಿಗೆ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ತೇಗಿನ ಕಟ್ಟಿಗೆಯನ್ನೇ ಬಳಕೆ ಮಾಡಲಾಗ್ತದೆ. ಏಕೆಂದರೆ ಅದರ ಒಂದು ಮೃದುತ್ವ, ಅದರ ಒಂದು ಸುಂದರತೆ. ಹಾಗಾಗಿ ಆ ತೇಗು ಇಲ್ಲಿಯೇ ಬೆಳೆಯುವಂತಹ ಒಂದು ಪ್ರಮುಖ ಮರವಾಗಿದೆ. ಹಾಗಾಗಿ ಇದು ಆರ್ಥಿಕವಾಗಿ ಮಹತ್ವವನ್ನು ಹೊಂದಿರುವಂತಹ ಅರಣ್ಯವಾಗಿದೆ. ಆದರೆ ಇಲ್ಲಿ ಅರಣ್ಯಗಳು ಅಷ್ಟು ದಟ್ಟವಾಗಿರುವುದಿಲ್ಲ ಗಿಡಮರ ಅಂತೇಳಿ ಹೇಳಿದ ಕಾರಣ ಈ ಪ್ರದೇಶವನ್ನ ತೋಟಗಾರಿಕಾ ಬೆಳೆಗಳನ್ನ ಬೆಳಿಲಿಕ್ಕೆ ಒತ್ತುವರಿ ಮಾಡಲಾಗಿದೆ. ನಿರಂತರವಾಗಿ ಎಲೆ ಉದುರಿಸುವಂತಹ ಅರಣ್ಯವು ಈ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗದಲ್ಲಿ ಅಧಿಕ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಅಲ್ಲಿ ತೋಟಗಳ ನಿರ್ಮಾಣ ಮತ್ತು ಗಣಿಗಾರಿಕೆಗಾಗಿ ಕಳ್ಳತನದಿಂದ ಆಯಿತು, ಸರ್ಕಾರದಿಂದ ಅನುಮತಿ ಪಡೆದಾಯಿತು ಇರಬಹುದು, ಇನ್ನಾವುದೇ ಒಂದು ದೃಷ್ಟಿಯಿಂದ ಈ ಒಂದು ಅರಣ್ಯ ಕ್ಷೇತ್ರವನ್ನ ಅಧಿಕ ಪ್ರಮಾಣದಲ್ಲಿ ಒತ್ತುವರಿ ಮಾಡಲಾಗಿದೆ. ಹಾಗಾಗಿ ಕ್ರಮೇಣ ಎಲೆ ಉದುರಿಸುವಂತಹ ಅರಣ್ಯಗಳ ಪ್ರಮಾಣ ರಾಜ್ಯದಲ್ಲಿ ಕಡಿಮೆಯಾಗ್ತಾ ಬಂದಿದೆ. ಅದು ಇದೇ ರೀತಿ ಕಡಿಮೆಯಾದರೆ ಮುಂದೆ ಅಪಾಯಕ್ಕೆ ತಳ್ಳುವಂತಹ ಒಂದು ಸಾಧ್ಯತೆ ಸಹಿತ ಕಂಡು ಬರ್ತದೆ. ಯಾಕಂದರೆ ಅರಣ್ಯಗಳು ನಾಶವಾಗುವಂತಹ ಸಾಧ್ಯತೆ ಕಂಡು ಬರ್ತದೆ. ಇದಿಷ್ಟು ಕರ್ನಾಟಕದಲ್ಲಿ ಎಲೆ ಉದುರಿಸುವಂತಹ ಸಸ್ಯವರ್ಗದ ಬಗ್ಗೆ ಆಯಿತು. ಇನ್ನು 4ನೇ ಮತ್ತು ಕೊನೆಯ ಪ್ರಕಾರ ಕುರುಚಿಲು ಸಸ್ಯವರ್ಗ. ಕುರುಚಿಲು ಸಸ್ಯವರ್ಗ ಅಂತಂದ್ರೆ
ವಾರ್ಷಿಕ 60 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಆಗುವಂತಹ ಪ್ರದೇಶಗಳಲ್ಲಿ ಬೆಳೆದಿರುವಂತಹ ಸಸ್ಯವರ್ಗಕ್ಕೆ ಕುರುಚಿಲು ಸಸ್ಯವರ್ಗ ಅಂತ ಹೇಳ್ತೇವೆ. ಇದು ಅರಣ್ಯ ಅಂತ ಕರೆಯಲ್ಪಡುವುದಿಲ್ಲ, ಅರಣ್ಯದ ರೂಪದಲ್ಲಿ ಇರೋದಿಲ್ಲ. ಯಾಕಂದ್ರೆ ಇಲ್ಲಿ ಎತ್ತರವಾದ ಗಿಡ ಮರಗಳು ಬೆಳೆಯುವುದಿಲ್ಲ, ಮರಗಳಂತೂ ಇರುವುದೇ ಇಲ್ಲ. ಗಿಡಗಳಂತಂದ್ರೆ ಅಷ್ಟೊಂದು ಎತ್ತರವಾದ ಅಷ್ಟೊಂದು ಪ್ರಧಾನ ಗಿಡಗಳು ಇಲ್ಲಿ ಬೆಳೆಯೋದಿಲ್ಲ. ಹಾಗಾಗಿ ಇದನ್ನ ಅರಣ್ಯ ಅಂತೇಳಿ ಪರಿಗಣನೆಯನ್ನ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ರಾಜ್ಯದ ವಿಶಾಲವಾದ ಅರಣ್ಯ ಪ್ರದೇಶವು ಈ ಕುರುಚಿಲು ಸಸ್ಯವರ್ಗದಿಂದನೇ ತುಂಬಿದೆ. ಅಂದ್ರೆ ಅಷ್ಟೊಂದು ಉಪಯುಕ್ತವಲ್ಲದ ಗಿಡ ಮರಗಳು ಈ ಒಂದು ಭಾಗದಲ್ಲಿ, ಈ ಸಸ್ಯವರ್ಗದಲ್ಲಿ ಒಳಗೊಳ್ಳುತ್ತವೆ. ಹೆಚ್ಚು ಕಡಿಮೆ ಇಲ್ಲಿ ಮುಳ್ಳು ಕಂಟಿಗಳು ಮತ್ತು ಕಳ್ಳಿ ಜಾತಿಯ ಸಸ್ಯಗಳೇ ಅಧಿಕ ಪ್ರಮಾಣದಲ್ಲಿ ಬೆಳೆದಿರ್ತವೆ. ಅವುಗಳು ಹೆಚ್ಚು ಕಡಿಮೆ ಯಾವುದಕ್ಕೂ ಉಪಯೋಗವಿಲ್ಲದಂತಹ ಒಂದು ಸಸ್ಯವರ್ಗಗಳಾಗಿವೆ. ಆ ಮುಳ್ಳು ಕಂಟಿಯುಕ್ತ ಮತ್ತು ಕಳ್ಳಿ ಜಾತಿಯ ಗಿಡ ಮರಗಳು ಬೆಳೆದಿದ್ದು ಅವುಗಳು ಅಲ್ಲಿ ಕಡಿಮೆ ಮಳೆಯಾಗುವುದರಿಂದ ಕಡಿಮೆ ಮಳೆಯನ್ನು ಸಹಿಸಿಕೊಂಡು, ಕಡಿಮೆ ನೀರನ್ನು ಸಹಿಸಿಕೊಂಡು, ಅಧಿಕ ಉಷ್ಣತೆಯನ್ನು ಸಹಿಸಿಕೊಂಡು ಬೆಳೆಯುವಂತಹ ಒಂದು ಗುಣಲಕ್ಷಣ ಹೊಂದಿವೆ. ಅವುಗಳು ತೇವಾಂಶವನ್ನು ಕಾಯ್ದುಕೊಳ್ಳುವುದಕ್ಕಾಗಿ ತಮ್ಮ ಬೇರುಗಳನ್ನ ಆಳದವರೆಗೆ ಇಳಿಸಿರ್ತವೆ. ಆಳವಾದ ಬೇರುಗಳು ಕಂಡುಬರುತ್ತವೆ ಮತ್ತು ಕಾಂಡವು ದಪ್ಪವಾಗಿರುತ್ತದೆ. ತೊಗಟೆ ಅದರ ದಪ್ಪವಾಗಿರುತ್ತದೆ ಮತ್ತು ಅವುಗಳ ಗಿಡಮರಗಳ ಮೇಲೆ ಚೂಪಾದ ಉದ್ದವಾದ ಮುಳ್ಳುಗಳು ಕಂಡುಬರ್ತವೆ. ಆ ಮುಳ್ಳುಗಳೇ ಎಲೆಯಂತೆ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತವೆ. ಅಗಲವಾದ ನಮ್ಮಲ್ಲಿರುವಂತಹ ಆಲದ ಎಲೆ, ಮಾವಿನ ಎಲೆ, ಬೇವಿನ ಎಲೆ ಇಂಥ ಒಂದು ಎಲೆಗಳಿದ್ದಪ್ಪ ಅಂದ್ರೆ ಅಲ್ಲಿ ಬಾಷ್ಪ ವಿಸರ್ಜನೆಯಾಗಿ ತೇವಾಂಶ ಬೇಗನೆ ಆರಿ ಹೋಗಿ ಬಿಡುತ್ತೆ ಭೂಮಿಯಿಂದ ಹೀರಿಕೊಂಡು. ಇಲ್ಲಿ ಮುಳ್ಳುಗಳು ಎಲೆಯ ಕಾರ್ಯವನ್ನು ನಿರ್ವಹಣೆ ಮಾಡೋದ್ರಿಂದ ಮುಳ್ಳು ಚೂಪಾಗಿರ್ತದೆ. ಅಲ್ಲಿ ಆ ಮುಳ್ಳಿನ ಮೂಲಕ ಅತಿ ಅಲ್ಪ ಜಲ ವಿಸರ್ಜನೆಯಾಗ್ತದೆ, ಬಾಷ್ಪ ವಿಸರ್ಜನೆಯಾಗ್ತದೆ. ಹಾಗಾಗಿ ಅಧಿಕ ಉಷ್ಣತೆಯನ್ನು ಸಹಿಸಿಕೊಂಡು, ಕಡಿಮೆ ತೇವಾಂಶವನ್ನು ಸಹಿಸಿಕೊಂಡು ಬೆಳೆಯುವಂತಹ ಸಸ್ಯವರ್ಗ ಈ ಭಾಗದಲ್ಲಿ ಬೆಳೆದಿದೆ. ಹಾಗಾದ್ರೆ ಅಂತಹ ಒಂದು ಸಸ್ಯಗಳು ಯಾವ ಬೆಳಿತಾವಪ್ಪ ಅಂತಂದ್ರೆ ಕುರುಚಲು ಸಸ್ಯವರ್ಗದ ಪ್ರದೇಶದಲ್ಲಿ ಕಗ್ಗಲಿ, ಬೇಲ, ಸೀಗೆ, ಕಾಚು ಇವೆಲ್ಲ ಗಿಡಗಳು. ಜಾಲಿ ನಮಗೆಲ್ಲ ಸಾಮಾನ್ಯವಾಗಿ ಗೊತ್ತಿರ್ತವೆ. ಜಾಲಿ ಗಿಡ ಮುಳ್ಳು ಇರುತ್ತೆ, ಆ ಜಾಲಿಯೊಳಗೆ ಬೇರೆ ಬೇರೆ ಪ್ರಕಾರಗಳು ಕಂಡು ಬರ್ತವೆ. ಆ ಜಾಲಿ ಗಿಡನ ಸಹಿತ ಈ ಅರಣ್ಯದ ಈ ಒಂದು ಭಾಗದಲ್ಲಿ ಬೆಳೀತದೆ. ಆಮೇಲೆ ಕಕ್ಕೆ, ಕುಡುವಲಿ, ಈಚಲು ಗಿಡವನ್ನು ನಾವು ನೋಡಿರ್ತೇವೆ. ಆಮೇಲೆ ಕತ್ತಾಳೆ, ಪಾಪಸ್ ಅಂದ್ರೆ ಕಳ್ಳಿ ಜಾತಿಯ ಗಿಡ ಇವುಗಳು ಕುರುಚಲು ಸಸ್ಯವರ್ಗ ಇರುವಲ್ಲಿ ಬೆಳೆಯುವಂತಹ ಒಂದು ಗಿಡಗಳಾಗಿವೆ. ಇವು ಹೆಚ್ಚು ಕಡಿಮೆ ಗಿಡ್ಡವಾಗಿರ್ತವೆ, ಕಂಟಿಯ ರೂಪದಲ್ಲಿರ್ತವೆ. ಈ ಜಾಲಿಯಂತ ಗಿಡಗಳು ಮಾತ್ರ ಸ್ವಲ್ಪ ಎತ್ತರವಾಗಿ ಕಂಡು ಬರ್ತವೆ. ಕುರುಚಲು ಸಸ್ಯವರ್ಗದಲ್ಲಿ ಜಾಲಿ ಗಿಡ ಒಂದು ಉಪಯುಕ್ತವಾಗಿರುವಂತಹ ಗಿಡವಾಗಿದೆ. ಏಕೆಂದ್ರೆ ಕೃಷಿಗೆ ಈ ಜಾಲಿ ಗಿಡವನ್ನು ಬಳಕೆ ಮಾಡಲಾಗ್ತದೆ. ಅದು ಈ ಕುರುಚಲು ಸಸ್ಯವರ್ಗದಲ್ಲಿ ಕಡಿಮೆ ಮಳೆಯಾಗುವ ಪ್ರದೇಶವಿರುವುದರಿಂದ ಇಲ್ಲಿ ಬೆಳೆಯುವಂತಹ ಜಾಲಿ ಗಿಡಗಳು ಬಿರುಸಾಗಿರ್ತವೆ. ಅಂದ್ರೆ ಅಲ್ಲಿ ಬೆಳೆಯುವಂತಹ ಜಾಲಿಯ ಕಟ್ಟಿಗೆ ಬಿರುಸಾಗಿರ್ತದೆ. ಕೃಷಿ ಚಟುವಟಿಕೆಗೆ ಮೃದುವಾದ ಕಟ್ಟಿಗೆ ಬೇಕಾಗುವುದಿಲ್ಲ, ಯಾಕಂದ್ರೆ ಬೇಗನೆ ಸವೆದು ಹೋಗುತ್ತಾ. ಕೃಷಿಗೆ ಬಿರುಸಾದ ಕಟ್ಟಿಗೆಯ ಅವಶ್ಯಕತೆ ಇರುವುದರಿಂದ ಈ ನಾವು ಹಳ್ಳಿಗಳಲ್ಲಿ ನಿಮ್ಗೆ ಗೊತ್ತಿರ್ತವೆ, ಗ್ರಾಮೀಣ ಕೃಷಿ ವಿದ್ಯಾರ್ಥಿಗಳಾಗಿರೋದ್ರಿಂದ ಈ ಕುಂಟಿ ದಿಂಡು ಅಂತೀವಿ ನಾವು. ಅದರದ್ದು ಹರಗು ಕುಂಟಿ ದಿಂಡು, ಎಡಿ ಕುಂಟಿ ದಿಂಡು, ಆಮೇಲೆ ಕೂರಿಗೆ ದಿಂಡು ಅಂತೇಳಿ ಒಂದು ನಿರಂತರವಾಗಿ ನೆಲಕ ತರಿತನ ಇರುತ್ತ. ಅಂತಹ ಒಂದು ದಿಂಡುಗಳನ್ನು ತಯಾರು ಮಾಡಲಿಕ್ಕೆ ಜಾಲಿ ಕಟ್ಟಿಗೆಯನ್ನು ಬಳಕೆ ಮಾಡಲಾಗ್ತದೆ. ಏಕೆಂದ್ರೆ ಅದು ಬಿರುಸಾಗಿರುವಂತಹ ಕಟ್ಟಿಗೆಯಾಗಿರ್ತದೆ. ಚಕ್ಕಡಿ ತಯಾರು ಮಾಡ್ಲಿಕ್ಕೂ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಏನು ಇವು ಬರ್ತಾವಲ್ಲ ಭಾಗಗಳು, ಅದಕ್ಕೆ ಜಾಲಿ ಕಟ್ಟಿಗೆಯನ್ನೇ ಬಳಕೆಯನ್ನು ಮಾಡಲಾಗ್ತದೆ. ಅದು ಒಂದು ಉಪಯುಕ್ತವಾಗಿರುವಂತಹ, ಕೃಷಿಗೆ ಉಪಯುಕ್ತವಾಗಿರುವಂತಹ ಒಂದು ಗಿಡವಾಗಿದೆ. ಇನ್ನು ಅದರ ಬಿಟ್ಟರೆ ಇವೆಲ್ಲ ಈಚಲು, ಕತ್ತಾಳೆ, ಪಾಪಸ್ ಇಂಥವುಗಳು ಯಾವುದೇ ಚಟುವಟಿಕೆಗಳಿಗೆ ಉಪಯೋಗವಿಲ್ಲದಂತಹ ಒಂದು ಸಸ್ಯಗಳಾಗಿರ್ತವೆ. ಈ ಕುರುಚಲು ಸಸ್ಯವರ್ಗವು ರಾಜ್ಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ಭಾಗವನ್ನು ಆವರಿಸಿದೆ. ಚಿತ್ರದುರ್ಗ, ಬಳ್ಳಾರಿ, ರಾಯಚೂರು, ಗುಲ್ಬರ್ಗ, ವಿಜಯಪುರ, ಬೀದರ್, ಗದಗ, ಬೆಳಗಾವಿ ನಾವು ಹೇಳಿದಂತೆ ಈ ಉತ್ತರ ಭಾಗದ ಅಧಿಕ ಭಾಗ ಹಳದಿ ಬಣ್ಣ ಏನು ಕಾಣಿಸುತ್ತಲ್ಲ, ಈ ಹಳದಿ ಬಣ್ಣ ಇರುವಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಕುರುಚಲು ಸಸ್ಯವರ್ಗನೆ ಕಂಡು ಬರ್ತದೆ. ಏಕೆಂದ್ರೆ ಅದು ಕಡಿಮೆ ಮಳೆಯಾಗುವಂತಹ ಪ್ರದೇಶ, ಮಳೆಯ ನೆರಳಿನ ನಾಡು. ಹಾಗಾಗಿ ಆ ಪ್ರದೇಶದಲ್ಲಿ ಕುರುಚಲು ಸಸ್ಯವರ್ಗವು ಕಂಡು ಬರ್ತದೆ. ಇವಿಷ್ಟು ಕರ್ನಾಟಕ ರಾಜ್ಯದ ಸ್ವಾಭಾವಿಕ ಸಸ್ಯವರ್ಗ ಅಂತ ವರ್ಗೀಕರಣ ಮಾಡಲಾಗ್ತದೆ. ಅದು ಪ್ರಧಾನ ವಿಭಾಗ ಅಲ್ಲಿಗೆ ಮುಕ್ತಾಯವಾಗ್ತದೆ. ಮುಂದೆ ಇನ್ನು ಕರ್ನಾಟಕದ ಅರಣ್ಯೋತ್ಪನ್ನಗಳು ಅಂತ ನೋಡೋಣ. ಅರಣ್ಯೋತ್ಪನ್ನಗಳು ಅಂತಂದ್ರೆ ಅರಣ್ಯಗಳಿಂದ ದೊರೆಯುವಂತಹ
ಉತ್ಪಾದನೆ ಅಥವಾ ಅರಣ್ಯಗಳಿಂದ ನಮಗೆ ಆರ್ಥಿಕವಾಗಿ ಮಹತ್ವವಿರುವಂಥ ವಸ್ತುಗಳನ್ನು ಉತ್ಪಾದನೆ ಮಾಡುವುದು ಫಾರೆಸ್ಟ್ ರಿಸೋರ್ಸ್ ಅಂತ ಕರಿತೇವೆ, ಅರಣ್ಯೋತ್ಪನ್ನಗಳು. ಇಲ್ಲಿ ಕರ್ನಾಟಕದ ಅರಣ್ಯೋತ್ಪನ್ನಗಳು ಅಂದರೆ ಕರ್ನಾಟಕದ ಅರಣ್ಯಗಳಲ್ಲಿ ಯಾವ್ಯಾವ ವಸ್ತುಗಳನ್ನು ಉತ್ಪಾದನೆ ಮಾಡಲಾಗ್ತದೆ ಅಂತೇಳಿ ನಾವು ಒಂದು ರಾಷ್ಟ್ರದ ಅಭಿವೃದ್ಧಿಯನ್ನು ನೋಡಿದಾಗ ಅನೇಕ ವಸ್ತುಗಳು ನಮ್ಗೆ ಅವಶ್ಯಕವಾಗಿರ್ತವೆ ರಾಷ್ಟ್ರದ ಪ್ರಗತಿಯಲ್ಲಿ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ. ಉದಾಹರಣೆ, ಕೃಷಿ ಉತ್ಪನ್ನಗಳು, ಗಣಿಗಾರಿಕೋತ್ಪನ್ನಗಳು, ಕೈಗಾರಿಕೋತ್ಪನ್ನಗಳು, ಜಲ ಉತ್ಪನ್ನಗಳು, ಸಾಗರದ ಉತ್ಪನ್ನಗಳು, ತೋಟಗಾರಿಕಾ ಉತ್ಪನ್ನಗಳು, ಅದೇ ರೀತಿ ಅರಣ್ಯೋತ್ಪನ್ನಗಳು ಸಹಿತ. ಈ ಅರಣ್ಯೋತ್ಪನ್ನಗಳನ್ನ ಆದಿ ಕಾಲದಿಂದಲೂ ಮಾನವ ಉತ್ಪಾದನೆ ಮಾಡ್ತಾ ಬಂದಿದ್ದಾನೆ. ಮೊದಲು ಅವುಗಳನ್ನ ಸ್ವಯಂ ಬಳಕೆ ಉಪಯೋಗಿಸ್ತಿದ್ರು. ಆದರೆ ಇಂದು ವ್ಯಾಪಾರದ ದೃಷ್ಟಿಯಿಂದ ಅರಣ್ಯಗಳಲ್ಲಿರುವಂತಹ ವಸ್ತುಗಳನ್ನು ಉತ್ಪಾದನೆ ಮಾಡಲಾಗ್ತದೆ. ಹಾಗಾದರೆ ಕರ್ನಾಟಕದ ಅರಣ್ಯಗಳಲ್ಲಿ ದೊರೆಯುವಂತಹ ಉತ್ಪನ್ನಗಳು ಯಾವಪ್ಪ ಅಂತಂದ್ರೆ, ಕರ್ನಾಟಕದ ಅರಣ್ಯೋತ್ಪಾದನೆಗಳು ಯಾವಪ್ಪ ಅಂತಂದ್ರೆ ಸಾಕಷ್ಟು ಕಂಡು ಬರ್ತವೆ ರಾಜ್ಯದ ಅರಣ್ಯೋತ್ಪನ್ನಗಳು. ಅವುಗಳನ್ನ ನಾವು ಪ್ರಮುಖ ಉತ್ಪನ್ನಗಳನ್ನು ನೋಡಲಾಗಿ ಅತ್ಯಂತ ವಾಣಿಜ್ಯ ಮೌಲ್ಯವನ್ನು ಹೊಂದಿರುವಂತಹ ಶ್ರೀಗಂಧ ಈಗಾಗಲೇ ನಾವು ವಿವರಣೆ ಮಾಡಲಾಗಿದೆ. ಶ್ರೀಗಂಧ, ಕಟ್ಟಿಗೆ, ಬೊಂಬು, ಸೌದೆ, ಇಮಾರತಿ ಕಟ್ಟಿಗೆ, ತೊಗಟೆ, ಎಲೆ, ಹಣ್ಣು, ಕಾಯಿ, ಹುಲ್ಲು, ಸೊಪ್ಪು, ಗಡ್ಡೆ ಗೆಣಸುಗಳು ಇವುಗಳು ಪ್ರಮುಖ ಉತ್ಪನ್ನಗಳು. ಇನ್ನು ಇವುಗಳಲ್ಲದೆ ಅಂಟು, ರಾಳ, ಅರಗು, ಜೇನುತುಪ್ಪ, ಗಿಡಮೂಲಿಕೆಗಳು, ನಾರು, ತೈಲಗಳು ಇವುಗಳೆಲ್ಲ ಅರಣ್ಯಗಳಿಂದ ನಮಗೆ ದೊರೆಯುವಂತಹ ಉತ್ಪನ್ನಗಳಾಗಿವೆ. ಹಾಗಾದರೆ ಇವುಗಳು ಬಹು ವಾಣಿಜ್ಯ ಮೌಲ್ಯವನ್ನು ಹೊಂದಿರುವಂತಹ ಉತ್ಪನ್ನಗಳಂತ ಹೇಳ್ತೇವೆ. ಇವುಗಳನ್ನು ನಾವು ಎದಕ್ಕೆ ಬಳಕೆ ಮಾಡ್ತೇವೆ ಅಂದರೆ, ನಾವು ಆಗಲೇ ಹೇಳಿದಂಗೆ ಶ್ರೀಗಂಧವನ್ನ ತೈಲ, ಸೋಪು, ಆಮೇಲೆ ಕೆತ್ತನೆ ಕೆಲಸ, ಸೌಂದರ್ಯವರ್ಧಕ ಅಂಶಗಳು, ಆಮೇಲೆ ಔಷಧಿಗಳಲ್ಲಿ ಅದನ್ನು ಬಳಕೆ ಮಾಡಲಾಗ್ತದೆ. ಮೂರ್ತಿಗಳು, ಪೆಟ್ಟಿಗೆಗಳನ್ನು ಅದರಿಂದ ಉತ್ಪಾದನೆ ಮಾಡಲಾಗ್ತದೆ. ಇನ್ನು ಮರಗಳನ್ನು ತೇಗು, ಬೀಟೆ, ನಂದಿ, ಹೊನ್ನೆ, ಕರಿಮರ ಇಂಥವುಗಳಿಂದ ಮರಮುಟ್ಟು ಕೆಲಸಗಳಿಗೆ, ಕೃಷಿ ಉತ್ಪನ್ನಗಳಿಗೆ, ಪೀಠೋಪಕರಣಗಳಿಗೆ, ಕೈಗಾರಿಕೆಗಳಿಗೆ, ವೈವಿಧ್ಯಮಯ ಉತ್ಪನ್ನಗಳನ್ನು ನಾವು ತಯಾರು ಮಾಡಲಿಕ್ಕೆ ಈ ಕಟ್ಟಿಗೆ, ಗಿಡದ ಮರಗಳ ಕಟ್ಟಿಗೆಯನ್ನು ನಾವು ಬಳಕೆಯನ್ನ ಮಾಡ್ತೇವೆ. ಇನ್ನು ಬೆಂಕಿ ಪೆಟ್ಟಿಗೆ, ಪ್ಲೈವುಡ್ ಮೊದಲಾದವುಗಳನ್ನು, ಇನ್ನು ನಾರು, ಆಮೇಲೆ ಬೇರುಗಳನ್ನ ಗಿಡಮೂಲಿಕೆಗಳಿಗೆ ಅಂದ್ರೆ ಔಷಧಿ, ಆಯುರ್ವೇದ, ಯುನಾನಿ ಪದ್ಧತಿಯ ಔಷಧಿಗಳು, ಔಷಧಿಗಳಿಗೆ ಬೇಕಾಗಿರುವಂತಹ ಸಂಪೂರ್ಣ ಆಯುರ್ವೇದವು ಅರಣ್ಯಗಳನ್ನೇ ಅವಲಂಬಿಸಿದೆ. ಅಂತಹ ಒಂದು ಪ್ರಪಂಚದಲ್ಲಿಯೇ ವಿಶಿಷ್ಟವಾಗಿರುವಂತಹ ಗಿಡಮೂಲಿಕೆಗಳನ್ನ, ಔಷಧೀಯ ಗುಣವನ್ನು ಹೊಂದಿರುವಂತಹ ಸಸ್ಯಗಳು ನಮ್ಮ ಸಹ್ಯಾದ್ರಿ ಬೆಟ್ಟದಲ್ಲಿ ಅಂದ್ರೆ ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಂಡು ಬರ್ತವೆ. ಅವು ದೇಶ ವಿದೇಶಗಳಲ್ಲಿ ಹೆಚ್ಚು ಮಹತ್ವವನ್ನು ಪಡೆದಂತವುಗಳಾಗಿರ್ತವೆ. ಇನ್ನು ಇವುಗಳು ಅಷ್ಟೇ ಅಲ್ಲದೆ ಅರಣ್ಯಗಳು ಜೈವಿಕ ವೈವಿಧ್ಯತೆಯ ವಾಸಸ್ಥಾನಗಳಾಗಿವೆ. ಅಂದ್ರೆ ವನ್ಯಜೀವಿಗಳಿಗೆ ಮನೆಗಳಂತೆ ಇವೆ, ವನ್ಯಜೀವಿಗಳ ಆವಾಸ ಸ್ಥಾನಗಳಾಗಿವೆ. ಹಾಗಾದ್ರೆ ಆ ಜೀವಿಗಳಿಂದ ಬರುವಂತ ವಸ್ತುಗಳು ಸಹಿತ ಅರಣ್ಯೋತ್ಪನ್ನಗಳಂತೆಯೇ ಪರಿಗಣಿಸಲಾಗ್ತದೆ. ಹಾಗೆ ಜೀವಿಗಳಿಂದ ಬರುವಂತಹ ಅರಣ್ಯೋತ್ಪನ್ನಗಳಂತಂದ್ರೆ ದಂತ, ಮೂಳೆ, ಉಗುರು, ಚರ್ಮ, ಗರಿಗಳು, ಆಮೇಲೆ ಪಕ್ಷಿಗಳಿಂದ ದೊರೆಯುವಂತಹ ಇತರೆ ಉತ್ಪನ್ನಗಳು, ಸುಗಂಧ ದ್ರವ್ಯಗಳು, ಅವು ಸಹಿತ ಪ್ರಾಣಿ ಪಕ್ಷಿಗಳಿಂದ ನಮ್ಗೆ ದೊರೆಯುತ್ತವೆ. ಆನೆ ದಂತ, ಒಂದು ಆನೆ ಸತ್ತಿತಪ್ಪ ಅಂತಂದ್ರೆ ಎಷ್ಟೋ ಲಕ್ಷ ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ದಂತ ನಮಗೆ ದೊರೆಯುತ್ತದೆ. ಆದರೆ ಇತ್ತೀಚೆಗೆ ಏನಾಗಿದೆ, ಕಳ್ಳ ಬೇಟೆಗಾರಿಕೆಯಿಂದ ಚಿಕ್ಕ ಆನೆಗಳನ್ನ, ಯುವಕ ಆನೆಗಳನ್ನ ಕೊಂದು ಬಿಡ್ತಾರೆ. ಅದನ್ನ ಕೊಲ್ಲಬಾರದು. ವಯಸ್ಸಾದ ನಂತರ ಅವುಗಳು ನೈಸರ್ಗಿಕವಾಗಿ ಸಾವನ್ನಪ್ಪಿದಾಗ ಅಂತಹ ಆನೆಯ ದೇಹದಿಂದ ದಂತವನ್ನ ತೆಗೆದುಕೊಂಡು ಬೇರ್ಪಡಿಸಿ ತಂದ್ರೆ ಅದರಿಂದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ದಂತ ದೊರೆಯುತ್ತದೆ. ಇನ್ನು ಹುಲಿ ಉಗುರು, ಹುಲಿ ಚರ್ಮ, ಆಮೇಲೆ ಕಸ್ತೂರಿ ಮೃಗಗಳು, ಜಿಂಕೆಗಳ ಕೊಂಬುಗಳು, ಕಾಡೆಮ್ಮೆ, ಕಾಡು ಕೋಣಗಳ ಕೊಂಬುಗಳು, ಅವುಗಳ ಬಾಲಗಳು, ಇವುಗಳನ್ನ ಬೇರೆ ಬೇರೆ ಅಂಶಗಳಿಗೆ ಬಳಕೆ ಮಾಡಲಾಗ್ತದೆ. ಚಿಗರೆ ಚರ್ಮವನ್ನ ಅಲಂಕಾರದ ವಸ್ತುಗಳಾಗಿ ಬೇರೆ ಬೇರೆ ಉದ್ದೇಶಗಳಿಗೆ ಬಳಕೆ ಮಾಡಲಾಗ್ತದೆ. ಈ ಹುಲಿ ಉಗುರುಗಳನ್ನ ಮತ್ತು ಮೂಳೆಗಳನ್ನ ಗುಂಡಿಗಳು, ನಮ್ಮ ಶರ್ಟಿ ಗುಂಡಿ ಅನ್ನಿಸ್ತೀವಲ್ಲ ಅಂಥವುಗಳನ್ನ ಐಷಾರಾಮಿ VIP ವ್ಯಕ್ತಿಗಳು ಅಂತಹ ಒಂದು ಗುಂಡಿಗಳನ್ನ ಬಳಕೆಯನ್ನ ಮಾಡ್ತಾ ಇರ್ತಾರೆ.
ಇನ್ನು ಕಸ್ತೂರಿ ಮೃಗದ ದೇಹದಲ್ಲಿರುವಂತಹ ಸುಗಂಧ ದ್ರವ್ಯ ಅಂದ್ರೆ ಅವು ನೈಸರ್ಗಿಕವಾಗಿ ಸಾವನ್ನಪ್ಪಿದಾಗ ಅದರಿಂದ ಅದನ್ನು ಬೇರ್ಪಡಿಸಬೇಕಾಗ್ತದೆ. ಇನ್ನು ಕೆಲವೊಂದು ಪ್ರಾಣಿಗಳಲ್ಲಿ ಔಷಧೀಯ ಗುಣ ಕಂಡು ಬರ್ತದೆ. ಅಂತ ಪ್ರಾಣಿಗಳಿಂದ ದ್ರವ್ಯವನ್ನ ಮೂಳೆಯನ್ನು ತೆಗೆದು ಔಷಧಿಗೆ ಬಳಕೆಯನ್ನ ಮಾಡಲಾಗ್ತದೆ. ಈ ಗರಿಗಳನ್ನ, ನವಿಲು ಗರಿ, ನಾವು ಧಾರ್ಮಿಕ ಅಂಶಗಳಲ್ಲಿ, ಗುಡಿಗಳಲ್ಲಿ, ಮಸೀದಿಗಳಲ್ಲಿ ನವಿಲು ಗರಿಗಳನ್ನು ನಾವು ಬಳಕೆಯನ್ನು ಮಾಡ್ತೇವೆ. ಅಂದ್ರೆ ಸಾಮಾಜಿಕ ಮತ್ತು ಧಾರ್ಮಿಕ ಅಂಶಗಳಿಗೂ ನಾವು ಈ ಪ್ರಾಣಿ ಪಕ್ಷಿಗಳ ಉತ್ಪನ್ನಗಳನ್ನ ಬಳಕೆಯನ್ನ ಮಾಡ್ತಾ ಇರ್ತವೆ. ಆಮೇಲೆ ಈ ಮೊಲ ಆಹಾರಕ್ಕಾಗಿ ಇರ್ಬೋದು, ಮೊಲದ ಚರ್ಮವನ್ನ ತುಪ್ಪಟ ಅಂದ್ರೆ ಬಟ್ಟೆ, ಈಗ ಚಳಿಗಾಲ ಧರಿಸುವಂತ ಒಂದು ಬಟ್ಟೆಗಳಿಗಾಗಿರ್ಬೋದು, ಹೀಗೆ ಅನೇಕ ಅಂಶಗಳನ್ನು ನಾವು ಬಳಕೆ ಮಾಡ್ತೇವೆ. ಇನ್ನು ಅಂಟು, ರಾಳ, ಅರಗು ಇವುಗಳನ್ನ ಪ್ರಿಂಟಿಂಗ್ ಕಾರ್ಯದಲ್ಲಿ, ಕಾಗದ ತಯಾರಿಕೆಗೆ ಮತ್ತಿತರೆ ಅಂಶಗಳಿಗೆ, ಆಮೇಲೆ ಬರೆಯುವಂತಹ ಇಂಕ್ ಅದಕ್ಕೆ ಬಳಕೆಯನ್ನ ಮಾಡಲಾಗ್ತದೆ. ಗಮ್ಮನ್ನು ನಾವು ವ್ಯಾಪಕವಾಗಿ ಬಳಕೆಯನ್ನ ಮಾಡ್ತಾ ಇರ್ತೇವೆ. ಹೀಗೆ ಇವೆಲ್ಲ ಅರಣ್ಯಗಳಿಂದ ಬರುವಂತಹ ಉತ್ಪನ್ನಗಳಿಂದ ಉತ್ಪಾದನೆಯಾಗುವಂತಹ ವಸ್ತುಗಳಾಗಿವೆ. ಇವುಗಳು ಆಂತರಿಕವಾಗಿ ಪ್ರಾದೇಶಿಕ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಬೆಲೆಯನ್ನು ಹೊಂದಿರುವಂತವುಗಳಾಗಿದ್ದು ಇವುಗಳನ್ನು ಅರಣ್ಯ ಉತ್ಪನ್ನಗಳು ಅಂತೇಳಿ ಕರೆಯಲಾಗ್ತದೆ. ಇನ್ನು ಮುಂದೆ ಹೋದಾಗ ಅರಣ್ಯಗಳ ಪ್ರಯೋಜನಗಳು, ಅರಣ್ಯಗಳು ನಮಗೆ ಯಾಕೆ ಬೇಕು ಇವನ್ನು ನೀವು ಅಲ್ಲೆಲ್ಲ ನೋಡುತ್ತೀರಿ. ಈ ಸ್ವಲ್ಪದೊಳಗೆ ಅದನ್ನ ಹೇಳಿ ಮುಗಿಸೋಣ. ಅರಣ್ಯಗಳ ಮಹತ್ವ ಅಂತಂದ್ರೆ, ಅರಣ್ಯಗಳು ಮಾನವನಿಗೆ ಪ್ರಕೃತಿ ನೀಡಿದ ಅಮೂಲ್ಯ ಕೊಡುಗೆಗಳಾಗಿವೆ. ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಮತ್ತಿತರೆ ಅಂಶಗಳಲ್ಲಿ ಅರಣ್ಯಗಳು ನಮಗೆ ಅತ್ಯಂತ ಅವಶ್ಯಕವಾಗಿವೆ. ಒಂದೊಂದನ್ನೇ ನೋಡಿದರೆ ಈಗಾಗಲೇ ಹೇಳಿದಂಗ ಅರಣ್ಯೋತ್ಪನ್ನಗಳಿಗೆ ನಮಗೆ ಅರಣ್ಯಗಳು ಬೇಕು. ಈಗೆಲ್ಲ ನಾನು ವಿವರಣೆ ಮಾಡಿದ್ದೇನೆ. ನೆಕ್ಸ್ಟ್, ಮರಮುಟ್ಟು ಕೆಲಸಗಳಿಗೆ ಕಟ್ಟಿಗೆ, ನಮ್ಮ ಪ್ರತಿಯೊಂದು ಕೆಲಸಕ್ಕೂ ಕಟ್ಟಿಗೆ ಬೇಕು. ಆ ಕಟ್ಟಿಗೆ ದೊರೆಯೋದು ಅರಣ್ಯಗಳಿಂದ. ಜೈವಿಕ ವೈವಿಧ್ಯತೆಗೆ ಆಶ್ರಯ ತಾಣ. ಜೈವಿಕ ವೈವಿಧ್ಯತೆ ಒಂದು ಚಿಕ್ಕ ಇರುವೆಯನ್ನು ಹಿಡಿದುಕೊಂಡು ಆನೆಯಂತಹ ಬೃಹತ್ ಗಾತ್ರದ ಪ್ರಾಣಿಗಳವರೆಗೂ ಮನೆ ಅಂತಂದ್ರೆ ಇದೇ ಅರಣ್ಯಗಳೇ. ನಾವು ಮನೆ ಕಟ್ಕೊಂಡು ವಾಸ ಮಾಡ್ತೇವೆ. ಈ ಒಂದು ವನ್ಯ ಜೀವಿಗಳಿಗೆ ಈ ಅರಣ್ಯಗಳು ಆಶ್ರಯವನ್ನ ನೀಡಿರ್ತವೆ. ಪರಿಸರ ಸಮತೋಲನ, ಪರಿಸರದಲ್ಲಿರುವಂತಹ ಅನೇಕ ಅಂಶಗಳು ಸಮತೋಲ ಸ್ಥಿತಿಯಲ್ಲಿರ್ಲಿಕ್ಕೆ ಅರಣ್ಯಗಳೇ ಕಾರಣೀಭೂತವಾಗಿರ್ತವೆ. ಇವು ಜೀವ ರಾಸಾಯನಿಕ ಚಕ್ರಗಳಂತ ಬರ್ತಾವ, ಆವರ್ತನಂತ ನಾವು ಕಾರ್ಬನ್ ಸೈಕಲ್, ಆಕ್ಸಿಜನ್ ಸೈಕಲ್, ನೈಟ್ರೋಜನ್ ಸೈಕಲ್, ಹೈಡ್ರಾಲಜಿಕಲ್ ಸೈಕಲ್ ಅಂತ ಇವೆಲ್ಲ ಅರಣ್ಯಗಳಿಂದ ಮಾತ್ರ ಸಾಧ್ಯವಾಗ್ತದೆ. ಈ ಉದಾಹರಣೆಗೆ ಒಂದು ಹೇಳಿಬಿಡ್ತೇನೆ. ಈಗ ನಾವು ಆಮ್ಲಜನಕವನ್ನು ಸೇವನೆ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡ್ತೇವೆ. ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಸ್ಯಗಳು ಹೀರಿಕೊಂಡು ಪುನಃ ಆಮ್ಲಜನಕವನ್ನು ಉತ್ಪಾದನೆ ಮಾಡಿ ವಾತಾವರಣಕ್ಕೆ ಸೇರ್ಪಡೆ ಮಾಡ್ತವೆ. ಮತ್ತೆ ಆ ಆಮ್ಲಜನಕವನ್ನು ನಾವು ಸೇವನೆ ಮಾಡ್ತೇವೆ. ಹೀಗೆ ಎಲ್ಲ ಆವರ್ತಗಳು, ಅವುಗಳನ್ನ ಭೌತಿಕ, ರಾಸಾಯನಿಕ, ಜೈವಿಕ ಆವರ್ತಗಳು ಅಂತ ಏನ್ ಬರ್ತಾವಲ್ಲ, ಸೈಕಲ್ಸ್ ಬರ್ತಾವಲ್ಲ, ಅವೆಲ್ಲ ಅರಣ್ಯಗಳಿಂದಲೇ ಕಂಡು ಬರುವಂತವುಗಳಾಗ್ತವೆ. ಮೋಡ ನಿರ್ಮಾಣ, ಜಲಚಕ್ರ, ನೀರು ಆವಿಯಾಗೋದು, ಎವಾಪರೇಷನ್ ಮತ್ತು ಬಾಷ್ಪೀಭವನ ಮತ್ತು ಘನೀಕರಣ ಅಂತೇಳಿ, ನೀರು ಆವಿ ಮೇಲೇರೋದು, ಮೋಡ ನಿರ್ಮಾಣ, ಮಳೆಯ ಹನಿ, ಮಳೆಯಾಗೋದು, ಜಲಚಕ್ರ, ಹೀಗೆ ಇವೆಲ್ಲ ಅಂಶಗಳಿಗೆ ನಮಗೆ ಅರಣ್ಯಗಳು ಬೇಕೇ ಬೇಕಾಗ್ತವೆ. ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳು, ಕೈಗಾರಿಕೆಗಳಲ್ಲಿ ಅನೇಕ ಕೈಗಾರಿಕೆಗಳು ಅರಣ್ಯಾಧಾರಿತವಾಗಿರ್ತವೆ. ಅದರೊಂದು ಗುಂಪೆ ಕಂಡು ಬರ್ತಾ ಪ್ರಧಾನವಾಗಿ ಪ್ಲೈವುಡ್ ತಯಾರಿಕೆ, ಬೆಂಕಿ ಪೆಟ್ಟಿಗೆ ತಯಾರಿಕೆ, ಆಮೇಲೆ ಕಾಗದ ತಯಾರಿಕೆ, ಇಂತಹ ಒಂದು ಪ್ರಮುಖ ಕೈಗಾರಿಕೆಗಳಿಗೆ ನಮಗೆ ಅರಣ್ಯೋತ್ಪನ್ನಗಳೇ ಬೇಕಾಗ್ತವೆ. ಪೀಠೋಪಕರಣ, ಅದು ಒಂದು ಕೈಗಾರಿಕೆ ಪರಿಗಣಿಸಲ್ಪಡುತ್ತದೆ. ಪೀಠೋಪಕರಣಕ್ಕೂ ಸಹಿತ ಅರಣ್ಯಗಳಿಂದ ಬರುವಂತಹ ಕಟ್ಟಿಗೆ ನಮಗೆ ಬೇಕಾಗ್ತದೆ. ಇನ್ನು ವಾಯುಗುಣದ ಸಮತೋಲನ, ವಾತಾವರಣವನ್ನು ತಂಪಾಗಿ ಇಟ್ಟು ಉಷ್ಣತೆಯನ್ನು ಹೀರಿಕೊಂಡು ಮಳೆಯಾಗುವಂತೆ ಮಾಡೋದು, ಆಮೇಲೆ ಈಗ ವೇಗವಾಗಿ ಬೀಸುವಂತ ಪ್ರಬಲ ಮಾರುತಗಳನ್ನು ತಡೆದು ಹಿತಕರವಾದ ವಾತಾವರಣವನ್ನು ನಿರ್ಮಾಣ ಮಾಡೋದು, ಇವುಗಳೆಲ್ಲ ಅರಣ್ಯಗಳಿಂದ ಕಂಡುಬರುವಂತಹ ಮಹತ್ವ ಅಂಶಗಳಾಗಿವೆ. ಆದಿವಾಸಿ ಮತ್ತು ಗಿರಿಜನರಿಗೆ ಅವಶ್ಯಕ. ಆದಿವಾಸಿ ಗಿರಿಜನಗಳು ಅನಾದಿ ಕಾಲದಿಂದಲೂ ಅವರಿಗೆ ಅರಣ್ಯಗಳೇ ಸರ್ವಸ್ವವಾಗಿವೆ. ಅವರ ಆಹಾರ, ಅವರ ಬಟ್ಟೆ, ಅವರ ವಸತಿ, ಅವರ ಇಡೀ ಸಾಮಾಜಿಕ ಜೀವನವೇ, ಆರ್ಥಿಕ ಜೀವನವೇ, ಆಹಾರ ಮತ್ತು ಇತರೆ ಅಂಶಗಳೇ ಈ ಅರಣ್ಯಗಳಿಂದ ನೇರವಾಗಿ ಅವಲಂಬಿಸಿವೆ. ಹಾಗಾಗಿ ಅವರಿಗೆ ಅರಣ್ಯಗಳು ಅತ್ಯಂತ ಅವಶ್ಯಕವಾಗಿವೆ. ಭೂಸವೆತದ ನಿಯಂತ್ರಣ, ಅರಣ್ಯಗಳು ಗಿಡಮರಗಳು ಮತ್ತು ಹುಲ್ಲು ಬೇರುಗಳು ಭೂಮಿಯನ್ನು ಗಟ್ಟಿಯಾಗಿ ಹಿಡಿದು ಮಣ್ಣನ್ನು ಹರಿದು ಹೋಗದಂತೆ ತಡೆಯುವುದರಿಂದ ಭೂಸವೆತವಾಗುವುದು ತಪ್ಪುತ್ತದೆ. ಅಂದ್ರೆ ಮಣ್ಣು ಫಲವತ್ತಾಗ್ತದೆ. ಆಮೇಲೆ ನೀರಾವಿಯ ಮೂಲಗಳು, ಇವುಗಳು ನೀರಾವಿಯನ್ನ ಉತ್ಪತ್ತಿಯಾಗಲಿಕ್ಕೆ ಕಾರಣೀಭೂತವಾಗಿ ಬಿಡ್ತವೆ. ನೀರನ್ನು ಹೀರಿಕೊಂಡು ಅಂತರಾಳಕ್ಕೆ ಇಳಿಸ್ತವೆ. ಅಂತರ್ಜಲವು ಸಂಗ್ರಹವಾಗಲಿಕ್ಕೆ ಕಾರಣೀಭೂತವಾಗ್ತವೆ. ಅಂತ ಒಂದು ತೇವಾಂಶ ಎಲೆಗಳ ಮೂಲಕ ಬಾಷ್ಪ ವಿಸರ್ಜನೆಯಾಗ್ತದೆ. ಆವಿಯ ರೂಪದಲ್ಲಿ ಮತ್ತೆ ಅದು ವಾತಾವರಣಕ್ಕೆ ಸೇರಿ ಮೋಡ ನಿರ್ಮಾಣವಾಗ್ತದೆ.
ಮಾಡುತ್ತದೆ. ಆರ್ಥಿಕ ಪ್ರಗತಿಗಾಗಿ ಅಂತಂದ್ರೆ ಈ ಎಲ್ಲ ಅರಣ್ಯೋತ್ಪನ್ನಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ತಲುಪೋದ್ರಿಂದ ಅಲ್ಲಿ ಆರ್ಥಿಕ ಪ್ರಗತಿ ಹೊಂದಲಿಕ್ಕೆ ಅರಣ್ಯೋತ್ಪನ್ನಗಳ ಪಾತ್ರವು ಸಹಿತ ಅತ್ಯಂತ ಮಹತ್ವದ್ದಾಗಿರುತ್ತದೆ. ಪ್ರವಾಸೋದ್ಯಮದ ಬೆಳವಣಿಗೆ. ಪ್ರವಾಸೋದ್ಯಮವು ಇತ್ತೀಚೆಗೆ ಒಂದು ಮಹತ್ವದ ಉದ್ಯಮವಾಗಿ ಪರಿಣಮಿಸಿದೆ. ಆ ಪ್ರವಾಸೋದ್ಯಮಕ್ಕೆ ಅರಣ್ಯಗಳು ಅತ್ಯಂತ ಪೂರಕವಾಗಿವೆ. ಉದಾಹರಣೆಗೆ ಪಶ್ಚಿಮ ಘಟ್ಟಗಳಲ್ಲಿ ಅನೇಕ ದೇವಸ್ಥಾನಗಳು ಕಂಡು ಬರ್ತವೆ. ಆ ದೇವಸ್ಥಾನಗಳಿಗೆ ಅಷ್ಟೊಂದು ಹಿರಿಮೆ ಬರಲಿಕ್ಕೆ ಅಲ್ಲಿರುವಂತಹ ಒಂದು ನೈಸರ್ಗಿಕ ಸೌಂದರ್ಯ, ಅಲ್ಲಿರುವಂತಹ ಒಂದು ಅರಣ್ಯಗಳೇ ಕಾರಣೀಭೂತವಾಗಿರ್ತವೆ. ಕೆಲವೊಂದು ಆಗುಂಬೆಯಂತಹ ಪ್ರದೇಶಗಳು, ಉನ್ನತ ಸ್ಥಳಗಳು, ಅವುಗಳು ಸೂರ್ಯೋದಯ ಸೂರ್ಯಾಸ್ತವನ್ನು ನೋಡಲಿಕ್ಕೆ ಅತ್ಯಂತ ಸೂಕ್ತವಾಗಿರುವಂತವುಗಳು. ಆಮೇಲೆ ಸಿನಿಕ್ ಪ್ಲೇಸ್, ಸಿನ್ರಿ ಅಂತ ಕರಿತೀವಿ ನಾವು, ಅಂತಹ ಒಂದು ಸೌಂದರ್ಯವನ್ನ, ಪ್ರಾಕೃತಿಕ ಸೊಬಗು ಸೌಂದರ್ಯವನ್ನ ಒಳಗೊಂಡಿರುವಂತಹ ಅರಣ್ಯಗಳು ದೇಶ ಮತ್ತು ವಿದೇಶಗಳಿಂದ ಪ್ರವಾಸಿಗರನ್ನ ಆಕರ್ಷಣೆ ಮಾಡ್ತವೆ. ಇನ್ನು ಪಶುಪಾಲನೆ. ಭಾರತವು ಕೃಷಿ ಪ್ರಧಾನ ರಾಷ್ಟ್ರ. ನಮ್ಮ ರಾಜ್ಯವು ಕೃಷಿಯನ್ನೇ ಅವಲಂಬಿಸಿರುವಂತಹ ಒಂದು ಪ್ರದೇಶ. ಹಾಗಾಗಿ ಪಶುಪಾಲನೆಗೆ ಈ ಸಸ್ಯವರ್ಗವು ಅತ್ಯಂತ ಅವಶ್ಯಕ. ಒಂದು ವೇಳೆ ಸಸ್ಯವರ್ಗ ಇಲ್ಲ ಅಂತಂದ್ರೆ ನಾವು ಕೇವಲ ಒಂದೇ ಒಂದು ಪ್ರಾಣಿಯನ್ನ, ಜಾನುವಾರು ಸಾಕ್ಲಿಕ್ಕೆ ಆಗೋದಿಲ್ಲ. ಒಂದು ಕುರಿ ಮರಿಯನ್ನು ಸಹಿತ ಸಾಕ್ಲಿಕ್ಕೆ ನಮ್ಮ ಕೈ ಸಾಧ್ಯವಾಗುವುದಿಲ್ಲ. ಅವುಗಳನ್ನು ಸಾಕಾಣಿಕೆ ಮಾಡಬೇಕಪ್ಪ ಅಂದ್ರೆ ಸಸ್ಯವರ್ಗಗಳು ನಮಗೆ ಅತ್ಯಂತ ಅವಶ್ಯಕವಾಗಿರುತ್ತದೆ. ಗಿಡಮೂಲಿಕೆಗಳು. ಆಯುರ್ವೇದದಂತಹ ಗಿಡಮೂಲಿಕೆಗಳಿಗೆ ಸೌಂದರ್ಯವರ್ಧಕ, ಔಷಧಿ, ಸೋಪು, ಆಮೇಲೆ ತೈಲಗಳು, ಈ ಎಲ್ಲ ಅಂಶಗಳಿಗೆ ಅರಣ್ಯಗಳಿಂದ ಬರುವಂತಹ ಉತ್ಪಾದನೆ ಮೂಲವಾಗಿರ್ತದೆ. ಆಮೇಲೆ ಉದ್ಯೋಗ ಅವಕಾಶ. ಅರಣ್ಯೋತ್ಪನ್ನಗಳು ಜನರಿಗೆ ಸಾಕಷ್ಟು ಉದ್ಯೋಗ ಅವಕಾಶಗಳನ್ನ ಒದಗಿಸಿಕೊಡ್ತವೆ. ಈಗ ಬಡಿಗತನ ಉದಾಹರಣೆಗೆ ಅಂತ ಹೇಳ್ಕೊಂಡ್ರೆ ಈಗದು ವಾಣಿಜ್ಯ ಮಟ್ಟದಲ್ಲಿ ಬೆಳೆದು ಬಿಟ್ಟಿದೆ. ಮೊದಲು ಕೈಯಿಂದ ಮಾಡುವಂಥ ವಸ್ತುಗಳನ್ನು ಈಗೆಲ್ಲ ಯಂತ್ರೋಪಕರಣಗಳಿಂದ ಮಾಡಲಾಗ್ತದೆ. ಅದೊಂದು ಉದಾಹರಣೆ. ಅದೇ ರೀತಿ ಅನೇಕ ಅರಣ್ಯಗಳು ಜನರಿಗೆ ಎಷ್ಟೋ ಉದ್ಯೋಗಗಳನ್ನು ಅವುಗಳು ಒದಗಿಸಿಕೊಡ್ತವೆ. ನೆರೆ ಹಾವಳಿ, ಪ್ರವಾಹವನ್ನು ನಿಯಂತ್ರಿಸ್ತವೆ. ರಭಸವಾಗಿ ಹರಿಯುವಂಥ ನೀರನ್ನು ತಡೆದು ಇಲ್ಲಿ ಪ್ರವಾಹ ಉಂಟಾಗುವುದನ್ನು ಅವುಗಳು ತಡೀತವೆ. ಇನ್ನು ಆಮ್ಲಜನಕ ಉತ್ಪಾದಕಗಳು. ಪ್ರಪಂಚದಲ್ಲಿ ಗಿಡ ಮರಗಳನ್ನು ಬಿಟ್ಟರೆ ಮತ್ತೆ ಯಾವುದೇ ಅಂಶಗಳಿಂದ ನಾವು ಆಮ್ಲಜನಕವನ್ನು ಬಯಸಲಿಕ್ಕೆ ಆಗೋದಿಲ್ಲ. ಆಮ್ಲಜನಕ ಉತ್ಪಾದನೆಯಾಗುವುದು ಕೇವಲ ಸಸ್ಯವರ್ಗಗಳಿಂದ ಮಾತ್ರ. ಹಾಗಾಗಿ ಅಂತಹ ಸಸ್ಯವರ್ಗಗಳು ಆಮ್ಲಜನಕವನ್ನು ಉತ್ಪಾದನೆ ಮಾಡುವುದರಿಂದ ಮಾತ್ರ ಈ ಭೂಮಿಯ ಮೇಲೆ ನಾವು ಮತ್ತು ಪ್ರಾಣಿಗಳು ವಾಸವಾಗಲಿಕ್ಕೆ ಸಾಧ್ಯವಾಗಿದೆ. ಒಂದು ವೇಳೆ ಅರಣ್ಯಗಳು ಇಲ್ಲ ಅಂತಿದ್ರೆ ನಾವು ಇಲ್ಲಿ ಒಂದು ಪ್ರಾಣಿ ಸಹಿತ ಇರಲಿಕ್ಕೆ ಆಗ್ತಾ ಇರಲಿಲ್ಲ, ಒಂದು ಚಿಕ್ಕ ಜೀವಿ ಸಹಿತ ಬದುಕಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಇವುಗಳು ಆಮ್ಲಜನಕದ ಉತ್ಪಾದಕಗಳಾಗಿರ್ತವೆ. ಇನ್ನು ಅದೇ ರೀತಿ ಧಾರ್ಮಿಕ ಮಹತ್ವ. ಅರಣ್ಯಗಳು ಅಥವಾ ಸಸ್ಯವರ್ಗಗಳನ್ನ ನಾವು ಧಾರ್ಮಿಕ ಅಂಶಗಳಿಗೆ ಬಳಕೆಯನ್ನ ಮಾಡ್ತೇವೆ. ಇತ್ತೀಚೆಗೆ ಯಾರೇ ಒಂದು ಹೊಸ ಮನೆ ಕಳಿಸಿದ್ರು ಪೂಜಾ ಗ್ರಹ, ಒಂದು ದೇವರ ಕೋಲಿ ಅಂತ ಕಳಿಸ್ತೇವೆ. ಆ ದೇವರ ಕೋಲಿಯೊಳಗ ಒಂದು ಕಂಬ ಹೋಗಿತ್ತಾರೆ ಹಿಂದೂ ಧರ್ಮದವರು. ಆ ಕಂಬ ಕಟ್ಟಿಗೆಯಿಂದ ಬರುವಂತಹದ್ದು. ಅಲ್ಲಿಂದ ನಾವು ಪ್ರಾರಂಭ ಮಾಡಿದ್ರೆ ಅಂದ್ರೆ ಕಟ್ಟಿಗೆಯನ್ನು ನಾವು ಪೂಜೆ ಮಾಡಲಿಕ್ಕೆ. ಮೂರ್ತಿಗಳು, ಈ ಹಳ್ಳಿಗಳೊಳಗ ದುರ್ಗವ್ವ ಅಂತ ಇರ್ತಾವ, ಅವುಗಳ ಮೂರ್ತಿಗಳನ್ನ ಕಟ್ಟಿಗೆಯಿಂದ ಮಾಡಿರ್ತಾರೆ. ಪಲ್ಲಕ್ಕಿಗಳಂತ ಬರ್ತಾವ, ಕಟ್ಟಿಗೆಯಿಂದ ಮಾಡ್ತಾರೆ. ಅಂದ್ರೆ ಸಾಮಾಜಿಕ ಮತ್ತು ಧಾರ್ಮಿಕ ಉಪಯೋಗ. ಹಂಗೆ ನೋಡ್ತಾ ಹೋದ್ರೆ ಅವು ಎಷ್ಟು ನಾವು ನೋಡ್ತೇವೆ, ಕೆಲವೊಂದು ಪರೋಕ್ಷವಾಗಿ ನೋಡಿರೋದಿಲ್ಲ. ಆ ಎಲ್ಲವುಗಳನ್ನ ನಾವೇನ್ ಮಾಡ್ತೇವೆ, ಈ ಅರಣ್ಯಗಳಿಂದ ಬರುವಂತ ಕಟ್ಟಿಗೆ ಪ್ರಾಣಿಗಳಿಂದ. ಈಗ ಚೌರಿ ಅಂತ ಬರ್ತಾವ, ಚಾಮರ ಅಂತೇಳಿ, ಅವುಗಳನ್ನ ಕಾಡು ಆಕಳುಗಳ ಪಾಲದಿಂದ ಅವುಗಳನ್ನ ಮಾಡಲಾಗ್ತದೆ. ಆಗಲೇ ಹೇಳಿದಾಗ ನವಿಲು ಗರಿಗಳನ್ನು ನಾವು ಬಳಕೆ ಮಾಡ್ತೇವೆ. ಹೀಗೆ ಧಾರ್ಮಿಕವಾಗಿ ಈ ಅನೇಕ ಅಂಶಗಳನ್ನು ನಾವು ಬಳಕೆ ಮಾಡ್ತೇವೆ. ಆಮೇಲೆ ಸಸ್ಯವರ್ಗ ಅಂತಂದ್ರೆ ತುಳಸಿ. ಬೆಳಗ್ಗೆದ್ದು ಕೂಡಲೇ ಮನೆಯೊಳಗೆ ಪೂಜೆ ಮಾಡ್ತಾರೆ. ತುಳಸಿ, ಎಕ್ಕಿ, ಆಮೇಲೆ ಪತ್ರಿ, ಆಮೇಲೆ ಬೇವು, ತಪ್ಪಲು, ಆಮೇಲೆ ಬನ್ನಿ, ಅಂದ್ರೆ ಪೂಜೆ ಮಾಡ್ಲಿಕ್ಕೆ ಧಾರ್ಮಿಕ ಅಂಶ. ಅಶ್ವತ್ಥ ವೃಕ್ಷ ಅಂತ ಹೇಳ್ತೇವೆ ನಾವು. ಮಾವಿನ ತಳಿರು ತೋರಣಗಳಿಗೆ ಮಾವು ಅಂದ್ರೆ ಹಬ್ಬ ಹರಿದಿನಗಳು ಬಂದ್ರೆ ಅವುಗಳನ್ನು ವ್ಯಾಪಕವಾಗಿ ಬಳಕೆ ಮಾಡ್ತೇವೆ. ಆಲದ ಎಲೆಗಳನ್ನ ಪ್ರಸಾದ ತಿನ್ನಲಿಕ್ಕೆ ನಾವು ಬಳಕೆ ಮಾಡ್ತೇವೆ. ಹೀಗೆ ಧಾರ್ಮಿಕವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಹೂವು ಇವುಗಳನ್ನೆಲ್ಲ ನಾವು ಬಳಕೆಯನ್ನ ಮಾಡ್ತಾ ಇರ್ತೇವೆ. ಇನ್ನು ಅರಣ್ಯಗಳು ನೈಸರ್ಗಿಕ ಸೌಂದರ್ಯವನ್ನ ಹೆಚ್ಚಿಸ್ತವೆ. ಆಮೇಲೆ ರಾಷ್ಟ್ರೀಯ ಆರ್ಥಿಕತೆಯನ್ನ ಹೆಚ್ಚಿಸ್ತವೆ. ಮರುಭೂಮೀಕರಣವಾಗುವುದನ್ನ ತಡೀತವೆ. ಹೀಗೆ ಅನೇಕ ಅಂಶಗಳಲ್ಲಿ ಅರಣ್ಯಗಳು ನಮಗೆ ಅತ್ಯಂತ ಅವಶ್ಯಕವಾಗಿರ್ತವೆ. ಇದು ಅರಣ್ಯಗಳ ಒಂದು ಮಹತ್ವವಾಗಿದೆ. ಇದು ನೆಕ್ಸ್ಟ್ ಅರಣ್ಯಗಳ ನಾಶ. ಅರಣ್ಯ ನಾಶ ಅಂತಂದ್ರೆ ಮಾನವನ ಕ್ರಿಯೆಯಿಂದ ಮತ್ತು ನೈಸರ್ಗಿಕ ಕ್ರಿಯೆಯಿಂದ ಭೂಮಿಯ ಮೇಲಿನ ಗಿಡಮರಗಳು ಶಾಶ್ವತವಾಗಿ ಇಲ್ಲವಾಗುವುದನ್ನ ನಾವು ಡಿಫಾರೆಸ್ಟೇಷನ್ ಅಥವಾ ಅರಣ್ಯ ನಾಶ ಅಂತೇಳಿ ಕರಿತೇವೆ. ಅಂದ್ರೆ ಆ
ಅರಣ್ಯ ನಾಶವಾಗಲಿಕ್ಕೆ ಕಾರಣಗಳಂತಂದ್ರೆ ಮಾನವನ ಕಾರಣಗಳು ಈಗ ಸಾಕಷ್ಟು ನಿಮ್ಗೆ ಕಲ್ತಿರ್ತೀರಿ, ನೀವು ನೋಡಿರ್ತೀರಿ ಹಿಂದಿನ ಇದ್ರೊಳಗೆ ಒಂದು ಜನರಲ್ ಪೇಪರ್ ಬರ್ತದಲ್ಲ ಅದ್ರೊಳಗೆ ಆ ಅರಣ್ಯ ನಾಶಕ್ಕೆ ಅನೇಕ ಕಾರಣಗಳು ಕಂಡು ಬರ್ತಾ ಇರ್ತವೆ. ಸಾಮಾನ್ಯ ಕಾರಣಗಳಪ್ಪ ಅಂತಂದ್ರೆ ಗಿಡ ಮರ ಕಡಿಯೋದು, ಕೃಷಿ ಭೂಮಿ ಒತ್ತುವರಿ ಮಾಡೋದು, ನೀರಾವರಿ ಮತ್ತು ಜಲವಿದ್ಯುತ್ ಯೋಜನೆಗಳನ್ನ ವಿಸ್ತರಣೆ ಮಾಡೋದು, ಆಮೇಲೆ ಸಾರಿಗೆ ಸಂಪರ್ಕ ಮಾಧ್ಯಮಗಳನ್ನ ನಿರ್ಮಾಣ ಮಾಡೋದು, ವಿಸ್ತರಣೆ ಮಾಡೋದು, ಕಚ್ಚಾ ವಸ್ತುಗಳನ್ನು ಪೂರೈಕೆ ಮಾಡಲಿಕ್ಕೆ ಅರಣ್ಯಗಳನ್ನು ಕಡಿಯೋದು, ಕಾಡ್ಗಿಚ್ಚು, ಭೂಕಂಪ, ಜ್ವಾಲಾಮುಖಿ, ಮಹಾಪೂರ, ಈ ಎಲ್ಲ ಅಂಶಗಳು ಅರಣ್ಯವನ್ನು ನಾಶ ಮಾಡಲಿಕ್ಕೆ ಕಾರಣೀಭೂತವಾಗಿರ್ತವೆ. ಹಾಗಾದ್ರೆ ನಾವು ಆ ಅರಣ್ಯಗಳನ್ನು ನಾಶ ಮಾಡಿಬಿಟ್ಟಪ್ಪ ಅಂತಂದ್ರೆ ನಮ್ಮ ಸಂತತಿ ಉಳಿಯೋದನ್ನೇ ಇಲ್ಲ. ಹಾಗೆ ಪುನಃ ಎಚ್ಚೆತ್ತುಕೊಂಡು ಏನ್ ಮಾಡ್ಲಿಕ್ಕೆ ನಾವೀಗ ಅರಣ್ಯಗಳನ್ನ ರಕ್ಷಣೆ ಮಾಡಲಿಕ್ಕೆ ಮುಂದಾಗಿದ್ದೇವೆ. ಹಾಗಾದ್ರೆ ಅದನ್ನೇ ಅರಣ್ಯಗಳ ಸಂರಕ್ಷಣೆ ಅಥವಾ ಅರಣ್ಯಗಳ ನಿರ್ವಹಣೆ ಅಂತ ಕರಿತೇವೆ. ಆ ಅರಣ್ಯ ಸಂರಕ್ಷಣೆ ಅಂತಂದ್ರೆ ಮಾನವನು ಈಗಾಗಲೇ ಬರಿದಾಗಿರುವಂತಹ ಪ್ರದೇಶಗಳಲ್ಲಿ ಹೊಸದಾಗಿ ಗಿಡ ಮರಗಳನ್ನ ನೆಡಬೇಕು ಮತ್ತು ಇರುವಂತಹ ಅರಣ್ಯಗಳನ್ನ ಕಡಿಯದೆ ಅವುಗಳನ್ನ ಕಾಪಾಡಿಕೊಂಡು ಹೋಗಬೇಕಾಗ್ತದೆ. ಗಿಡಗಳನ್ನ ಕಡಿದರೆ ಅರಣ್ಯ ನಾಶ ಅಂತ ಹೇಳ್ತೇವೆ. ಹಾಗಾದ್ರೆ ಗಿಡಗಳನ್ನ ಕಡಿಬಾರ್ದು ಅಂತಲ್ಲ, ಗಿಡಗಳನ್ನ ಕಡ್ಡಾಯವಾಗಿ ಕಡಿಯಲೇಬೇಕು. ಪ್ರತಿಯೊಂದು ಗಿಡವನ್ನು ಕಡಿಯಲೇಬೇಕು. ಆದರೆ ಹೇಗೆ? ವೈಜ್ಞಾನಿಕವಾಗಿ. ಯಾವ ಗಿಡಕ್ಕೆ ವಯಸ್ಸಾಗಿರ್ತದೆ ಆ ವಯಸ್ಸಾದಂತ ಗಿಡವನ್ನ ಕಂಡು ಹಿಡಿದು ಆ ಗಿಡವನ್ನು ಕಡಿಬೇಕು. ಒಂದ್ ವೇಳೆ ನಾವು ಹಂಗ ಬಿಟ್ಟಪ್ಪ ಅಂದ್ರೆ ಅದು ಎದಕ್ಕೂ ಉಪಯೋಗ ಆಗೋದಿಲ್ಲ. ಅದು ಕೊಳತು ಕೆಟ್ಟು ಗಾಳಿ ಬಿಟ್ಟಾಗ ಮಳೆಗೆ ಬಿದ್ದು ಹಾಗೆ ಹಾಳಾಗಿ ನಾಶ ಹೊಂದಿ ಹೋಗಿಬಿಡ್ತದೆ. ಆರ್ಥಿಕವಾಗಿ ಅದು ಬಳಕೆಯಾಗೋದಿಲ್ಲ. ಆದ್ದರಿಂದ ಕಡ್ಡಾಯವಾಗಿ ಗಿಡಗಳನ್ನು ಕಡಿಯಲೇಬೇಕು. ಎಂಥ ಗಿಡಗಳಪ್ಪ ಅಂದ್ರೆ ವಯಸ್ಸಾದ ಗಿಡಗಳನ್ನು ಕಡಿಬೇಕು. ಯಾವ ಸ್ಥಳದಲ್ಲಿ ಒಂದು ಗಿಡವನ್ನು ನಾವು ಕಡಿತೇವೆ ಆ ಸ್ಥಳದಲ್ಲಿ ಪುನಃ ಹೊಸ ಗಿಡವನ್ನು ನೆಡಬೇಕಾಗುತ್ತದೆ. ಹೀಗೆ ಈ ಒಂದು ವೈಜ್ಞಾನಿಕ ಕ್ರಮವನ್ನು ಅನುಸರಿಸಿದ್ದೇ ಆದರೆ ನಾವು ಅರಣ್ಯಗಳು ನಾಶವಾಗಲಿಕ್ಕೆ ಯಾವುದೇ ಅವಕಾಶನೇ ಇರೋದಿಲ್ಲ. ಅಂತಹ ಒಂದು ಕ್ರಮವನ್ನು ನಾವು ಅನುಸರಿಸಬೇಕಾಗ್ತದೆ. ಬಲಿತ ಮರಗಳನ್ನು ಕಡಿಬೇಕು, ಆಮೇಲೆ ಚಿಕ್ಕ ಮರಗಳನ್ನು ಕಡಿಯೋದನ್ನ ನಿರ್ಬಂಧಗೊಳಿಸಬೇಕು. ಬರಿದಾದ ಪ್ರದೇಶದಲ್ಲಿ ಅರಣ್ಯಗಳನ್ನು ಬೆಳೆಸಬೇಕು. ಕಳ್ಳಕಾಕರ ಹಾವಳಿಯನ್ನು ತಡಿಬೇಕು. ಕಳ್ಳ ಬೇಟೆಗಾರಿಕೆಯನ್ನ ತಡೆಯೋದು, ಕಳ್ಳ ಸಾಗಾಣಿಕೆಯನ್ನ ತಡೆಯೋದು ಮಾಡಬೇಕಾಗ್ತದೆ. ಆಮೇಲೆ ಮಕ್ಕಳಿಗೆ ಶೈಕ್ಷಣಿಕ ಹಂತದಲ್ಲಿಯೇ ಅರಣ್ಯಗಳ ಬಗ್ಗೆ ಅರಿವು ಮೂಡಿಸಬೇಕು. ಅವರು ಮುಂದೆ ಪ್ರಜೆಗಳಾದಾಗ ಅವರಿಗೆ ಆ ಅರಣ್ಯಗಳ ಮಹತ್ವದ ಬಗ್ಗೆ ತಿಳುವಳಿಕೆ ಮೂಡುತ್ತದೆ. ಆಮೇಲೆ ಸಾಮಾಜಿಕ ಅರಣ್ಯ ಯೋಜನೆ, ಎಲ್ಲರೂ ಕೂಡಿ ಅರಣ್ಯವನ್ನು ಬೆಳೆಸುವಂತ ಒಂದು ಯೋಜನೆ. ವನ ಮಹೋತ್ಸವಗಳನ್ನು ಆಚರಣೆ ಮಾಡೋದು. ಪ್ರತಿ ವರ್ಷ ಮಳೆಗಾಲ ಬಂದಾಗ ಹೊಸದಾಗಿ ಗಿಡ ಮರಗಳನ್ನು ನಡೆಯೋದು. ಶಾಲಾ ಆವರಣ ಇರ್ಬೋದು, ಕೈಗಾರಿಕಾ ಪ್ರದೇಶದ ಆವರಣ ಇರ್ಬೋದು, ಹೊಲದ ಬದುಗಳಲ್ಲಿ ಇರ್ಬೋದು, ಬಂಜರು ಭೂಮಿ, ಪಡಭೂಮಿ, ಬೀಳು ಭೂಮಿ ಇರ್ತತಿ, ಅಂತಲ್ಲಿ ಇರ್ಬೋದು ಹೊಸದಾಗಿ ಗಿಡ ಮರಗಳನ್ನ ನೆಡುವುದು. ಆಮೇಲೆ ಕೈಗಾರಿಕಾ ಪ್ರದೇಶಗಳನ್ನ ಎಲ್ಲಿ ಅರಣ್ಯಗಳು ಇರೋದಿಲ್ಲ ಅಲ್ಲಿಗೆ ಸ್ಥಳಾಂತರಗೊಳಿಸುವುದು. ಹೊಸದಾಗಿ ಕೈಗಾರಿಕೆ ಸ್ಥಾಪನೆ ಮಾಡಬೇಕಾದ್ರೆ ಅರಣ್ಯ ಪ್ರದೇಶಗಳಲ್ಲಿ ಅವುಗಳ ಅನುಮತಿಯನ್ನು ನಿರಾಕರಿಸುವುದು. ಗಣಿಗಾರಿಕೆಯನ್ನು ನಿಯಂತ್ರಿಸುವುದು. ಕೃಷಿ ಭೂಮಿ ಒತ್ತುವರಿಯನ್ನ, ಆಮೇಲೆ ಹೊಸದಾಗಿ ತೋಟಗಳ ನಿರ್ಮಾಣವನ್ನ ಆದಷ್ಟು ಮಟ್ಟಿಗೆ ನಿಯಂತ್ರಣವನ್ನು ಮಾಡುವುದು. ಈ ಬಂಜರು ಭೂಮಿಯನ್ನ ಅಭಿವೃದ್ಧಿಪಡಿಸುವುದು, ಅಲ್ಲಿ ಗಿಡ ಮರಗಳನ್ನ ಬೆಳೆಸುವುದು, ಶಾಸನಗಳನ್ನ, ಕಾಯ್ದೆಗಳನ್ನ ರಚಿಸಿ ಅವುಗಳನ್ನ ಕಡ್ಡಾಯವಾಗಿ ಪರಿಪಾಲನೆಯನ್ನ ಮಾಡುವುದು. ಆಮೇಲೆ ಅರಣ್ಯಗಳಿಗೆ ಬೆಂಕಿ ಬೀಳ್ತಾ ಇರ್ತ ಕಾಡ್ಗಿಚ್ಚು ಅಂತೇಳಿ ಆ ಕಾಡ್ಗಿಚ್ಚನ್ನ ತಡೆಯೋದು, ಹತ್ತದಂತೆ ನೋಡಿಕೊಳ್ಳೋದು. ಆಮೇಲೆ ಜನಾಂದೋಲನ ಮತ್ತು ಸಾಮಾಜಿಕ ನೀತಿಯನ್ನ ರಚನೆ ಮಾಡುವುದು. ಪಠ್ಯಪುಸ್ತಕಗಳಲ್ಲಿ ಪರಿಸರಾತ್ಮಕ ವಿಷಯವನ್ನ ಸೇರಿಸುವುದು. ರೋಗ ರುಜಿನಗಳನ್ನ, ಗಿಡ ಮರಗಳಿಗೆ ಬರುವಂತಹ ರೋಗ ರುಜಿನಗಳನ್ನು ತಡೆಯೋದು. ನಮ್ಮಂತ ರಾಷ್ಟ್ರದಲ್ಲಿ, ನಮ್ಮಂತ ಸಾಂಪ್ರದಾಯಿಕ ದೇಶ ಮತ್ತು ಪ್ರದೇಶಗಳಲ್ಲಿ ಗಿಡ ಮರಗಳಿಗೆ ರೋಗ ಬರೋದು ತಡಿಬೇಕಂತ ನಗುತ್ತಾರೆ ನಮ್ಮ ಜನರೆಲ್ಲ. ಹಾಗಾದ್ರೆ ನಾವು ಮುಂದುವರೆದ ರಾಷ್ಟ್ರ ನೋಡಿದ್ರೆ, ಅಮೆರಿಕ, ಯುರೋಪ್ ಇರ್ತ ರಾಷ್ಟ್ರ ನೋಡಿದ್ರೆ ಅವರು ನಾವು ಹೊಲಕ್ಕೆ ಹೆಂಗೆ ಎಣ್ಣೆ ಹೊಡಿತೇವೆ ರೋಗ ಹತ್ತಬಾರದು ನಮ್ಮ ಬೆಳೆಗಳಿಗೆ, ಹಂಗವ್ರು ಅರಣ್ಯಗಳಿಗೇನೆ ಹೆಲಿಕಾಪ್ಟರ್ ಮೂಲಕ ಕೀಟನಾಶಕವನ್ನ, ರೋಗವನ್ನ ನಿಯಂತ್ರಿಸುವಂತ ಔಷಧಿಗಳನ್ನ ಸಿಂಪರಣೆ ಮಾಡ್ತಾರೆ. ಹಂಗ ಮಾಡಿದಪ್ಪ ಅಂತಂದ್ರೆ ಅರಣ್ಯಗಳು ನಾವು ರಕ್ಷಣೆಯನ್ನ ಮಾಡುವಂಗಾಗ್ತದೆ. ಅದನ್ನ ಅರಣ್ಯಗಳ ರಕ್ಷಣೆ ಮಾಡೋದು ನಮ್ಮ ಆದ್ಯ ಕರ್ತವ್ಯವಾಗಿರ್ತದೆ. ಆ ಅರಣ್ಯ ರಕ್ಷಣೆಯನ್ನು ಮಾಡಿ ಸುಸ್ಥಿರ ಬಳಕೆಗಾಗಿ ಮುಂದಿನ ಪೀಳಿಗೆಗೆ ಅದು ಒದಗಿಸಿಕೊಡುವುದು ಸಹಿತ ಅತ್ಯಂತ ಅವಶ್ಯಕವಾಗಿರ್ತದೆ. ಹಾಗಾಗಿ ಆ ಅರಣ್ಯಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿರ್ತದೆ. ಅದಕ್ಕಾಗಿ ವನ ಮಹೋತ್ಸವ ಮತ್ತು ಸಾಮಾಜಿಕ ಅರಣ್ಯಗಾರಿಕೆ ಅಂತ ಹೊಸ ಒಂದು ಕಲ್ಪನೆಗಳು ಬಂದಿವೆ. ಅವುಗಳ ಬಗ್ಗೆ ನೋಟ್ಸ್ ಒಳಗೆ ಐತಿ, ಅದನ್ನ ನೀವು ಓದ್ಕೊಳ್ರಿ. ಕ್ಲಾಸ್ ಲೇಟ್ ಆಗುತ್ತೆ. ನೆಕ್ಸ್ಟ್ ರಾಷ್ಟ್ರೀಯ ಉದ್ಯಾನಗಳು ಮತ್ತು ಅಭಯಾರಣ್ಯಗಳ ನೋಟ್ಸ್ನೊಳಗೆ ಅದಾವ. ಅವನು ಕಾಂಪಿಟೇಟಿವ್ ಎಕ್ಸಾಮ್ ಇದ್ರ ಮೇಲೆ ಒಂದೊಂದು ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಕೇಳ್ತಿರ್ತಾರೆ. ಪ್ರಮುಖ ಅಭಯಾರಣ್ಯ, ಪ್ರಮುಖ ರಾಷ್ಟ್ರೀಯ ಉದ್ಯಾನಗಳು, ಆಮೇಲೆ ವನ ಮಹೋತ್ಸವ, ಇವುಗಳ ಬಗ್ಗೆ ಇಯರ್ ಯಾವಾಗ ಬಂತು, ಯಾರು ಜಾರಿಗೆ ತಂದರು ಅಂತೇಳಿ ಅವುಗಳ ಬಗ್ಗೆ ನೋಟ್ಸ್ನೊಳಗೆ ವಿವರಣೆ ಇದೆ. ಅದಷ್ಟು ಓದಿರಿ. ನಿಮ್ಗೆ ಪರೀಕ್ಷಾ ದೃಷ್ಟಿಯಲ್ಲಿ ಏನೇನು ಹೇಳ್ತಿದ್ರಲ್ಲ ಅದೆಲ್ಲ ಅವಶ್ಯಕವಾದಂಥದ್ದು. ಪಠ್ಯಕ್ಕೆ ನೇರವಾಗಿ ಸಂಬಂಧಪಟ್ಟಂಥದ್ದು ಅಷ್ಟನ್ನು ಇಲ್ಲಿ ವಿವರಣೆ ಮಾಡಲಾಗಿದೆ. ಇಲ್ಲಿಗೆ ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗ ಅನ್ನುವಂಥ ಪಾಠವು ಮುಕ್ತಾಯ.
ಅಭಿಪ್ರಾಯವಾಗ್ತದೆ.